ನಾಗದೇವರಿಗೆ ಪೂಜೆಯನ್ನು ಮಾಡುವಂತ ಅಧಿಕಾರ ಹೆಂಗಸರಿಗೆ ಇಲ್ಲ, ಹೆಂಗಸರಿಗೆ ಇಲ್ಲ ಅಂತ ಹೇಳುವಂಥದ್ದು ಶಾಸ್ತ್ರದಲ್ಲಿ, ಪುರಾಣದಲ್ಲಿ ಇದೆ. ಹೆಚ್ಚಿನ ಕಡೆಯಲ್ಲಿ ನಾನು ನೋಡುವಲ್ಲಿ ನಾನು ಏನು ಗೊತ್ತುಂಟ, ಹೋಗಿ ಹುತ್ತಕ್ಕೆ ನಾವು ಹಾಲು ಹಾಕಿ ಬರುದು ಅಂತ ಹೇಳಿ ಹೇಳ್ತಾರೆ. ಹುತ್ತಕ್ಕೆ ಹೋಗಿ ಹಾಲಾಕ್ತಾರೆ, ಡೈರೆಕ್ಟ್ ಆಗಿ ಹಾಲು ಸುರಿತಾರೆ. ಅದು ಯಾವ ಶಾಸ್ತ್ರ ಪುರಾಣದಲ್ಲೂ ಇಲ್ಲ. ಅದು ಶುದ್ಧ ತಪ್ಪು ಅಂತ ಇಲ್ಲಿ ನಾನು ಹೇಳ್ತೀನಿ. ನಾಗದೋಷ ಅಂತ ಹೇಳ್ತಾರೆ. ನಾಗದೋಷ ಅಂತ ಯಾಕೆ ಬರುತ್ತೆ? ಆಮೇಲೆ ಅದೇ ಹೇಳಿದಂಗೆ ನಾವು ಯಾವುದೇ ತಪ್ಪುಗಳನ್ನು ಮಾಡಿರೋದಿಲ್ಲ. ಅದೇನಂದ್ರು ಹಿಂದಿನ ಜನ್ಮದ್ದು ಅವರ ನಮ್ಮ ಪೂರ್ವಜರು ಮಾಡಿದ ತಪ್ಪುಗಳು, ಅವರಿಂದ ಸಮಸ್ಯೆಗಳೇನಾದ್ರೂ ನಮ್ಗೆ ಪ್ರತಿಫಲ ಕೊಡುತ್ತಾ ಅಲ್ಲ? ಯಾಕೆ ನಾಗದೋಷ ಅನ್ನೋದು ಯಾಕೆ ಬರುತ್ತೆ ಮನುಷ್ಯನಿಗೆ? ಆಶ್ಲೇಷ ಬಲಿದಾನ ಅಂತ ಹೇಳಿದ್ರೆ 54 ಕುಲ ನಾಗಗಳಿಗೆಲ್ಲ ನಾವು ಪಿಂಡ ಪ್ರದಾನವಾಗಿ ಬಲಿ ಹಾಕುತ್ತೇವೆ. ನಾಗದರ್ಶನ, ಆಮೇಲೆ ನಾಗಮಂಡಲ, ಢಕ್ಕೆ ಬಲಿ, ಈ ಸೇವೆಗಳೆಲ್ಲ ಮಾಡ್ತಾರೆ. ಹೌದು. ಅಂದ್ರೆ ಈಗ ನಾಗದರ್ಶನ ಅಂದ್ರೆ ಮನುಷ್ಯನ ದೇಹದಲ್ಲಿ ನಾಗಗಳ ಆವಾಹನೆ ಆಗುತ್ತಾ? ಓಂ ಹರಿಹಿ ತತ್ಸತ್. ಆದಿಶೇಷಾಯ ನಮಸ್ತುಭ್ಯಂ ಅನಂತ ಫಲದಾಯಕಂ ನಮೋ ಅಸ್ತು ಪದ್ಮನಾಭಾಯ ನಾಗಾನಾಂ ಪತಯೇ ನಮಃ. ನಾಗಾರಾಧನೆ ನಮ್ಮ ವೈದಿಕ ಸಂಪ್ರದಾಯದಲ್ಲಿ ಬಹಳ ಪುರಾತನವಾದ ಆಚರಣೆ. ಬಹಳ ವರ್ಷಗಳಿಂದ, ಪುರಾತನ ಕಾಲದಿಂದಲೂ ನಾಗನನ್ನು ಪೂಜಿಸುವ ಪದ್ಧತಿ ನಮ್ಮ ಸನಾತನ ಧರ್ಮದಲ್ಲಿದೆ. ಹಾಗೆ ಈ ನಾಗಾರಾಧನೆಯನ್ನು ಯಾಕೆ ಮಾಡಬೇಕು, ಹೇಗೆ ಪ್ರಾರಂಭವಾಯಿತು ಎಂಬ ಬಹಳಷ್ಟು ವಿಚಾರಗಳು ಬಹಳಷ್ಟು ಜನರಿಗೆ ತಿಳಿದಿಲ್ಲ. ಇಂತಹ ವಿಷಯವನ್ನು ತಿಳಿಯಲಿಕ್ಕೋಸ್ಕರ ನಾವು ನಮ್ಮ ಪೂಜ್ಯ ಹರಿಕೃಷ್ಣ ತಂತಿಯವರೊಂದಿಗೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಲಿದ್ದೇವೆ. ಹಾಗೆ ನಮಸ್ತೆ ಸರ್. ನಮಸ್ತೆ. ನಮಗೆ ಈ ನಾಗಾರಾಧನೆಯ ಬಗ್ಗೆ ಇದು ಹೇಗೆ ಪ್ರಾರಂಭವಾಯಿತು, ಪುರಾಣಗಳಲ್ಲಿ ಯಾವ ತರ ಉಲ್ಲೇಖ ಇದೆ, ಹಾಗೆ ನಾಗಾರಾಧನೆ ಯಾಕೆ ಮಾಡಬೇಕು, ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ತಾವು ತಿಳಿಸಿಕೊಟ್ರೆ ಚೆನ್ನಾಗಿತ್ತು. ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಾಗಾರಾಧನೆ ಅಂತ ಹೇಳಿದರೆ, ಪೂರ್ವದಲ್ಲಿ ಸೃಷ್ಟಿಯಲ್ಲಿ 2 ಸೃಷ್ಟಿ, ಒಂದು ಬ್ರಹ್ಮ ಸೃಷ್ಟಿ, ಇನ್ನೊಂದು ಪರಶುರಾಮ ಸೃಷ್ಟಿ ಅಂತ. ಈ ಪರಶುರಾಮ ಸೃಷ್ಟಿ ಹೇಗೆ ಬಂತು ಅಂತ ಹೇಳುವಂಥದ್ದನ್ನು ಪುರಾಣದಲ್ಲಿ, ಶಾಸ್ತ್ರದಲ್ಲಿ ಎಲ್ಲ ಉಲ್ಲೇಖ ಇದೆ. ಏನು ಅಂತ ಹೇಳಿದ್ರೆ, ಪೂರ್ವದಲ್ಲಿ ಜಮದಗ್ನಿ ಮತ್ತು ರೇಣುಕಾದೇವಿ ಹೇಳುವಂತಹ ಋಷಿಮುನಿ ದಂಪತಿಗಳು ವಾಸ ಮಾಡ್ತಾ ಇದ್ದರು. ಈ ಜಮದಗ್ನಿಗೆ ದಿನನಿತ್ಯ ಲೋಕ ಕಲ್ಯಾಣಾರ್ಥಕವಾಗಿ ಯಜ್ಞ, ಯಾಗ, ಹೋಮಗಳನ್ನೆಲ್ಲ ಮಾಡಿಕೊಂಡಿರುವಂತಹ ಕೆಲಸ. ಅದಕ್ಕೆ ಬೇಕಾದಂತಹ ಪರಿಕರಗಳನ್ನೆಲ್ಲ ತಂದುಕೊಡುವಂಥ ಕೆಲಸ ಪತ್ನಿಯಾದ ರೇಣುಕಾದೇವಿಗೆ. ಹೀಗೆ ಕಾಲಾನಂತರ ಒಂದು ದಿವಸ ಯಜ್ಞ, ಯಾಗ, ಹೋಮಗಳನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ಪರಿಕರಗಳನ್ನು ತಂದುಕೊಡುವಲ್ಲಿ ಸ್ವಲ್ಪ ತಡವಾಯಿತು ಅಂತ ಹೇಳುವಂಥ ಉದ್ದೇಶ ಪ್ರಕಾರವಾಗಿ ಜಮದಗ್ನಿ ಋಷಿಯು ಕೋಪಗೊಂಡು ತನ್ನ ಮಗನಾದ ಪರಶುರಾಮನನ್ನ ಕರೆದು ತಾಯಿಯ ತಲೆನ ಕಡಿ ಅಂತ ಹೇಳ್ತಾರೆ. ತಂದೆಯ ಒಂದು ಮಾತಿನ ಪಾಲನೆಗೋಸ್ಕರ ತಾಯಿಯ ತಲೆನ ಕಡಿತಾನೆ ಪರಶುರಾಮ. ಹಾಗೆ ಕಡ್ದಾಗ ಆ ದೋಷ ಪರಿಹಾರಕ್ಕೋಸ್ಕರ ಗುರುಗಳ ಹತ್ರ ಹೋಗಿ ವಿಚಾರ ಮಾಡುವಾಗ ಗೋದಾನ, ಭೂದಾನ, ಸ್ವರ್ಣದಾನವನ್ನು ಮಾಡಿದರೆ ಆ ದೋಷ ಪರಿಹಾರ ಆಗ್ತದೆ ಅಂತೇಳಿ ಗುರುಗಳು ಅವನಿಗೆ ಉಪದೇಶವನ್ನು ಕೊಟ್ಟರು. ಆಗ ಗೋದಾನ, ಸ್ವರ್ಣದಾನ ಎಲ್ಲ ಮಾಡ್ತಾರೆ. ಭೂದಾನವನ್ನು ಮಾಡಬೇಕು. ಯಾರ ಭೂಮಿಯನ್ನು ದಾನ ಮಾಡೋದು? ಆಗ ಯೋಚನೆ ಮಾಡಿಕೊಂಡು ಸೀದಾ ಸಮುದ್ರ ರಾಜನಲ್ಲಿ ಹೋಗ್ತಾನಂತೆ. ಹೋಗಿ ಸಮುದ್ರ ರಾಜನಲ್ಲಿ ಒಂದು ಬೇಡಿಕೆ ನೀಡ್ತಾನೆ. ಏನು ಅಂತ ಹೇಳಿದರೆ, ನಾನು ಕೊಡಲಿಯನ್ನು ಹಿಡ್ಕೊಂಡು ನಿಂತು ಕೊಡಲಿಯನ್ನು ಬೀಸುವ ತನಕ, ಅದು ಎಲ್ಲಿ ತನಕ ಹೋಗಿ ಬಿಡ್ತದೆ ಅಲ್ಲಿ ತನಕ ನನಗೆ ಸಮುದ್ರ ಹಿಂದೆ ಸರಿದು ನನಗೆ ಭೂಮಿಯನ್ನು ಬಿಟ್ಟುಕೊಡ್ಬೇಕು ಅಂತೇಳಿ ಕೇಳ್ತಾನೆ. ಆಗ ಸಮುದ್ರ ರಾಜನ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾನೆ. ಒಪ್ಪಿಗೆಯನ್ನು ಕೊಟ್ಟ ಕೂಡಲೇ ಈ ಪರಶುರಾಮನು ಕನ್ಯಾಕುಮಾರಿಗೆ ಹೋಗಿ ಅಲ್ಲಿ ನಿಂತು ತನ್ನ ಕೊಡಲಿಯನ್ನು ಬಿಸಾಡ್ತಾನೆ. ಅದು ಗೋಕರ್ಣಕ್ಕೆ ಹೋಗಿ ಬಿಡ್ತದೆ. ಅಲ್ಲಿ ತನಕ ಏನಾಗ್ತದೆ ಅಂತ ಹೇಳಿದ್ರೆ, ಈ ಸಮುದ್ರ ಎಲ್ಲ ಹಿಂದೆ ಸರಿದು ಹೋಗಿ ಅಲ್ಲಿ ಭೂಮಿ ಸೃಷ್ಟಿಯಾಗುತ್ತೆ.
ಆ ಭೂಮಿ ಸೃಷ್ಟಿಯಾದದಕ್ಕೆ ಅದಕ್ಕೆ ಪರಶುರಾಮ ಸೃಷ್ಟಿ ಅಂತ ಹೇಳ್ಕೊಂಡು ನಾಮಕರಣವನ್ನ ಮಾಡ್ತಾರೆ. ನಾಮಕರಣ ಮಾಡಿದ ನಂತರ ಆಗ ಏನು ಅಂತ ಹೇಳಿದ್ರೆ, ಈ ನೀರಿನಲ್ಲಿ ವಾಸ ಮಾಡಿಕೊಂಡಿರುವಂತಹ ಸರೀಸೃಪ ಹಾಗೂ ಜಲಚರಗಳೆಲ್ಲ ಅವುಗಳಿಗೆ ಕೂತ್ಕೊಳ್ಳಿಕ್ಕೆ ವಾಸ ಇಲ್ಲ ಅಂತ ಆಗ್ತದೆ. ಆಗ ಈ ವಾಸುಕಿ ನಾಗರಾಜ ಹೇಳುವಂತ ಒಬ್ಬನು ನಾಗರಾಜ ಭಗವಂತನ ಮೊರೆಯನ್ನು ಹೋಗ್ತಾನಂತೆ. ಆಗ ಭಗವಂತ ಅವರಿಗೆ ಒಂದು ಅನುಗ್ರಹವನ್ನು ಕೊಡ್ತಾನೆ. ಏನು ಅಂತ ಹೇಳಿದ್ರೆ, ಈ ಪರಶುರಾಮ ಸೃಷ್ಟಿಯಲ್ಲಿ ಯಾರು ನಿಮ್ಮನ್ನ ಆರಾಧನೆ ಮಾಡ್ತಾರ ಅವರಿಗೆ ಬೇಕಾದಂತ ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು, ಸಂತತಿಯನ್ನ ಅನುಗ್ರಹ ಮಾಡು. ಯಾರು ನಿನಗೆ ತೊಂದರೆಯನ್ನು ಕೊಡ್ತಾರೆ, ಯಾರು ನಿನಗೆ ನಾಶವನ್ನು ಮಾಡ್ತಾರ ಅಂತವರಿಗೆ ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು, ಸಂತತಿಯನ್ನ ನಾಶ ಮಾಡು ಅಂತೇಳಿ ಅನುಗ್ರಹ ಮಾಡ್ತಾರೆ. ಅಂದಿನಿಂದ ಇಂದಿನ ತನಕನು ಈ ಪರಶುರಾಮ ಸೃಷ್ಟಿಯಲ್ಲಿ ನಾಗನಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಒಂದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಇನ್ನೊಂದು ಕಡೆಯಲ್ಲಿ ಪುರಾಣದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಅಲ್ಲಿ ಸನಾತನ ಧರ್ಮದಲ್ಲಿ 54 ಕೋಟಿ ದೇವತೆಗಳು ಇದ್ದಾರೆ ಅಂತೇಳಿ ನಿಮಗೆ ಪುರಾಣದಲ್ಲಿ ಇದೆ. ಆದ್ರೆ 54 ಕೋಟಿ ದೇವತೆಗಳು ಯಾರೂ ನಮಗೆ ಪ್ರತ್ಯಕ್ಷವಾಗಿ ನಮಗೆ ಕಾಣೋದಿಲ್ಲ. ಪರೋಕ್ಷವಾಗಿ ನಾವು ಅವರಿಗೆ ಪೂಜೆಯನ್ನು ಮಾಡ್ಕೊಂಡು ಬರ್ತೀವಿ. ಆದ್ರೆ ಈ ಕಲಿಯುಗದಲ್ಲಿ ಪರಶುರಾಮ ಸೃಷ್ಟಿಯಲ್ಲಿ ನಮ್ಗೆ ಪ್ರತ್ಯಕ್ಷವಾಗಿ ಕಾಣುವಂತ ದೇವರು ಯಾರು ಅಂತ ಹೇಳಿದ್ರೆ ನಾಗದೇವರು ಮಾತ್ರ ಅಂತ. ಅದಕ್ಕೆ ಬೇಕಾಗಿ ಈ ಪರಶುರಾಮ ಸೃಷ್ಟಿ ಮತ್ತು ಕಲಿಯುಗದಲ್ಲಿ ನಾಗದೇವರಿಗೆ ವಿಶೇಷವಾದ ಸ್ನಾನಮಾನವನ್ನ ಕೊಟ್ಟು ಅವರನ್ನ ನೀವು ಪೂಜೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಕೊಂಡು ಪುರಾಣದಲ್ಲಿ ನಮ್ಗೆ ಎಲ್ಲ ಋಷಿಮುನಿಗಳು ತಿಳಿಸಿಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಹೀಗೆ ನಾಗನ ಸೃಷ್ಟಿ ಆಯಿತು ಅಂತ ಹೇಳುವಂಥದ್ದು. ಆಮೇಲೆ ಇನ್ನೊಂದು ಪ್ರಶ್ನೆ, ನಾಗರಿಗೆ ಪೂಜೆ ಮಾಡುವಾಗ ಒಂದು ವಿಶೇಷವಾದ ಶುದ್ಧಾಚಾರವನ್ನು ಪಾಲಿಸಬೇಕು ಅನ್ನೋದಿದೆ. ಅದನ್ನ ಯಾಕೆ, ಅದು ಹೇಗೆ ಅಂದ್ರೆ, ಯಾಕಂದ್ರೆ ನಾವು ಎಲ್ಲಾ ದೇವರುಗಳಿಗೆ ಮಾಡುವಾಗ ಎಲ್ಲಾದ್ರೂ ಒಂದು ಲೋಪ ಆದ್ರೆ ನಡೆಯುತ್ತೆ, ಆದ್ರೆ ನಾಗನಿಗೆ ಅದು ಸಹಿಸುವುದು ಇಲ್ಲ. ಅದಕ್ಕಿಂತ ತುಂಬಾ ಶುದ್ಧಾಚಾರದಲ್ಲಿ ಪೂಜೆ ಮಾಡ್ಬೇಕಾಗತ್ತೆ ಅಂತ ಇದೆ. ಅದರ ಬಗ್ಗೆ ಸ್ವಲ್ಪ ಹೇಳ್ಬೇಕಾಗುತ್ತೆ ತಾವು. ನೋಡಿ, ಶುದ್ಧಾಚಾರ ಅಂತ ಹೇಳಿದ್ರೆ ನಾಗನಿಗೆ ಮಾತ್ರ ಅಂತಲ್ಲ, ಎಲ್ಲ ದೇವರಿಗೂ ನಮಗೆ ಶುದ್ಧಾಚಾರದಲ್ಲಿ ನಾವು ಮಾಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ, ಉದಾಹರಣೆಗೆ ನಾವು ದೇವರ ಪೂಜೆಯನ್ನು ಮಾಡುವಾಗ ಅಥವಾ ನಾಗನ ಪೂಜೆಯನ್ನು ಮಾಡುವಾಗ ಸ್ನಾನಾದಿಗಳನ್ನು ಮಾಡಿ ವಿಶೇಷವಾದಂಥ ಪಂಚೆ ಮತ್ತು ಶಲ್ಯವನ್ನು ಹಾಕೊಂಡು ನಾವು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಹೌದು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮೈ ಮೇಲೆ ಹೇಳುವಂಥದ್ದು ಯಾವುದು ಅಂತ ಹೇಳಿದ್ರೆ ಋಣಾತ್ಮಕ ಶಕ್ತಿಗಳು, ಇಂಗ್ಲಿಷಲ್ಲಿ ಹೇಳ್ಬೇಕಂದ್ರೆ ನೆಗೆಟಿವ್ ಎನರ್ಜಿಗಳು ಬೇಕಾದಷ್ಟು ಇರ್ತದೆ. ಅದನ್ನ ಹಿಡ್ಕೊಂಡು ನಾವು ದೇವರ ಪೂಜೆಯನ್ನು ಮಾಡಿದ್ರೆ ಆ ದೇವರಿಗೂ ಆ ನೆಗೆಟಿವ್ ಎನರ್ಜಿ ಹೋಗ್ತದೆ. ಆ ನಂತರ ನಮಗೂ ಅದರಲ್ಲಿ ಒಂದು ನೆಗೆಟಿವ್ ಎನರ್ಜಿ ಇದರಿಂದಾಗಿ ನಮಗೆ ಆ ಪೂಜೆ ಮಾಡುವಂತ ಒಂದು ಶ್ರದ್ಧೆ ಮತ್ತು ಭಕ್ತಿ ನಮಗೆ ಸಿಗುತ್ತೆ. ಅದಕ್ಕೆ ಬೇಕಾಗಿ ಸ್ನಾನಾದಿಗಳನ್ನು ಮಾಡಿಕೊಂಡು ಇರಬೇಕು ಅಂತೇಳಿ ಹೇಳ್ತಾರೆ. ಅದರಲ್ಲೂ ಇನ್ನೊಂದು ಏನು ಅಂತಾರೆ, ಮುಖ್ಯವಾಗಿ ನಾವು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಜನರಿಗೆ ತಪ್ಪಾಭಿಪ್ರಾಯ ಯಾವುದು ಬರುವುದು ಅಂತ ಹೇಳಿದ್ರೆ, ನಾವು ದೇವರ ಪೂಜೆಯನ್ನು ಮಾಡುವಾಗ ಒದ್ದೆ ಬಟ್ಟೆಯಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಆದ್ರೆ ಅದು ತಪ್ಪು. ಒದ್ದೆ ಬಟ್ಟೆಯಲ್ಲಿ ಮಾಡಬಾರ್ದು. ಒದ್ದೆ ಬಟ್ಟೆಯಲ್ಲಿ ಮಾಡುವಂಥದ್ದು ಏನು ಅಂತಂದ್ರೆ ತಿಥಿ ಮಾಡುವುದು ಮಾತ್ರ. ಆದ್ರೆ ಇಲ್ಲಿ ಯಾವ ರೀತಿ ಶುದ್ಧಾಚಾರ ಬಟ್ಟೆಯಲ್ಲಿ ಇರಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ ಗೊತ್ತುಂಟ, ನಾವು ಸ್ನಾನ ಮಾಡ್ಲಿಕ್ಕೆ ಹೋಗುವಾಗ ಆ ಪಂಚೆ ಮತ್ತು ಶಲ್ಯವನ್ನ ಒಗೆದು ಒಣಗಿಸಿ ಅದನ್ನು ಉಟ್ಕೊಂಡು ದೇವರ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಆದ್ರೆ ನೀವು ಒಂದು ಪ್ರಶ್ನೆ ಬರ್ತದೆ, ನಾವು ಸ್ನಾನ ಮಾಡಿ ಆ ಬಟ್ಟೆಯನ್ನ ಒಗೆದು ನಾವು ಒಣಗಿಸುವಷ್ಟು ನಮ್ಗೆ ಸಮಯ ಸಿಕ್ಕುತ್ತಾ ಅಂತ ಹೇಳಿದ್ರು. ಅದಕ್ಕೆ ಶಾಸ್ತ್ರದಲ್ಲಿ ಇನ್ನೊಂದು ಪ್ರಮಾಣ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾವು ಸ್ನಾನ ಮಾಡಿ ಅದು ಬಟ್ಟೆಯನ್ನು ಒಗೆದ ನಂತರ 7 ಬಾರಿ ಅದನ್ನು ಜಾಡಿಸಬೇಕು ಅಂತೇಳಿ. ಜಾಡಿಸಿದ ನಂತರ ಅದರಲ್ಲಿ ನೀರಿನ ಅಂಶಗಳೆಲ್ಲ ಹೋಗಿ ಅದು ಒಣಗಿದ ಬಟ್ಟೆ ತರ ಇರ್ತದೆ ಅಂತ, ಅದನ್ನು ನಾವು ಉಟ್ಕೊಂಡು ಪೂಜೆ ಮಾಡಬೇಕು ಅಂತೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಏನು ಅಂತ ಹೇಳಿದ್ರೆ, ಆ ರೀತಿ ಇದ್ರೆ ಮಾತ್ರ ಅಲ್ಲಿ ನಾವು ಇಂಗ್ಲಿಷಲ್ಲಿ ಹೇಳ್ಬೇಕಂದ್ರೆ ಪಾಸಿಟಿವ್ ಎನರ್ಜಿ ಎಲ್ಲ ಕಡೆಯಲ್ಲೂ ನಮ್ಗೆ ಬರ್ತದೆ ಅಂತೇಳಿ. ಈಗ ಉದಾಹರಣೆಗೆ ನೀವು ಕೇಳ್ಬೋದು, ಈಗ ನಾವು ಪ್ಯಾಂಟ್ ಶರ್ಟ್ ಹಾಕೊಂಡು ಅಥವಾ ಬೇರೆ ಬಟ್ಟೆ ಹಾಕೊಂಡು ನಾವು ಪೂಜೆ ಮಾಡಬಾರ್ದ ಅಂತ. ಮಾಡಿದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಅಲ್ಲಿ ನಮ್ಗೆ ಏನು ಅಂತ ಹೇಳಿದ್ರೆ, ಉದಾಹರಣೆಗೆ ನಾನು ಹೇಳ್ತೀನಿ, ನಾನು ಎಷ್ಟೋ ಕಡೆ ನಾನು ಪೂಜೆ ಹೋದಾಗ ನಾನು ನೋಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಪೂಜೆಗೆ ಕೂತ್ಕೊಳ್ಳುವಾಗ ನಾವೆಲ್ಲ ಪೂಜೆಗೆ ತಯಾರು ಮಾಡಿ ಇನ್ನೇನು ಪೂಜೆ ಮಾಡುವಾಗ ಅಂತ ಹೇಳುವಾಗ ಒಂದು ವಸ್ತು ಏನಾದ್ರಲ್ಲಿ ಉಳಿದೋಯ್ತು ಅಂತ ಆದ್ರೆ ಕೂಡಲೇ ಯಜಮಾನಿಗೆ ಹೇಳ್ತೀವಿ,
ಸಾಮಗ್ರಿ ನಮ್ಗೆ ಬಂದಿಲ್ಲ ಅಂತ ಆಗ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಹಾಕೊಂಡ ಬಟ್ಟೆಯಲ್ಲೇ ಸೀದಾ ಅಂಗಡಿಗೆ ಹೋಗಿ ಚಪ್ಪಲಿ ಹಾಕೊಂಡು ಹೋಗಿ ಅಂಗಡಿಗೆ ಹೋಗಿ ಅದನ್ನ ಸಾಮಾನು ಹಿಡ್ಕೊಂಡು ಬರ್ತಾರೆ, ನಮ್ಗೆ ಕೊಡ್ತಾರೆ, ಅಲ್ಲಿ ಪೂಜೆ ಕೂತ್ಕೋತಾರೆ. ಅಲ್ಲಿ ಏನಾಗ್ತದೆ, ಹೌದು, ಹೊರಗಡೆ ನಾವು ಸುತ್ತಾಡಿ ಬಂದ ಕೂಡಲೇ ಅಲ್ಲಿ ನಮ್ಮ ಜೊತೆನೆ ಆ ನೆಗೆಟಿವ್ ಎನರ್ಜಿಗಳು ಬರೋ ಚಾನ್ಸಸ್ ಇರುತ್ತೆ. ಹೌದು, ಬರ್ತದೆ. ಅದಕ್ಕೋಸ್ಕರ ಶುದ್ಧಾಚಾರ ಅದಕ್ಕೆ ಬೇಕಾಗಿ ಏನು ಅಂತ ಹೇಳಿದ್ರೆ, ಪೂಜೆಗೆ ಬೇಕಾದಂತಹ ವಸ್ತ್ರಗಳು ಪ್ರತ್ಯೇಕವಾಗಿ ಇರಬೇಕು, ಏಕವಾಗಿ ಇಟ್ಕೋಬೇಕು, ಅದು ಶುದ್ಧಾಚಾರದಲ್ಲಿ ಇರಬೇಕು ಅಂತ ಹೇಳುವಂಥದ್ದು ಇದು ಇರುವಂಥದ್ದು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಈಗ ನಾಗನಿಗೆ ಅಂತ, ನಾಗನಿಗೆ ಶುದ್ಧಾಚಾರದಲ್ಲಿ ಇರಬೇಕು ಅಂತ ಹೇಳ್ತಾರೆ. ನಾಗನಿಗೆ ಶುದ್ಧಾಚಾರ ಅಂತ ಹೇಳಿದ್ರೆ ಅದರಲ್ಲಿ ಪ್ರಾಮುಖ್ಯವಾಗಿ ಬರುವಂತದ್ದು ಏನು ಅಂತ ಹೇಳಿದ್ರೆ, ನಾಗದೇವರಿಗೆ ಪೂಜೆಯನ್ನು ಮಾಡುವಂತ ಅಧಿಕಾರ ಹೆಂಗಸರಿಗೆ ಇಲ್ಲ ಅಂತ ಹೇಳುವಂಥದ್ದು ಶಾಸ್ತ್ರದಲ್ಲಿ, ಪುರಾಣದಲ್ಲಿ ಇದೆ. ಯಾಕೆ ಅಂತ ನೀವು ಅದರ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ರೆ ಏನು ಅಂತ ಹೇಳಿದ್ರೆ, ನಾಗನಿಗೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಈ ನಾವು ತಿಂಗಳ ದಿನ ಅಂತ ಹೇಳ್ತೀವಿ, ಅದು ಅವನಿಗೆ ಅಶುದ್ಧ. ಯಾರು ತಿಂಗಳ ದಿನ ಒಂದು ಹೆಂಗಸಿಗೆ ನಡೀತಾ ಇರ್ತದ ಅಂತವರು ನಾಗದೇವರ ವಿಗ್ರಹವನ್ನು ಮುಟ್ಟುವ ಅಧಿಕಾರ ಅವರಿಗೆ ಇಲ್ಲ ಅಂತ ಹೇಳುವಂಥದ್ದು. ಹಾಗಾಗಿ ಆ ಉದ್ದೇಶ ಪ್ರಕಾರವಾಗಿ ನಾಗದೇವರನ್ನು ಮುಟ್ಟುವ ಅಧಿಕಾರ ಹೆಂಗಸರಿಗೆ ಇಲ್ಲ ಅಂತ ಹೇಳಿಕೊಟ್ಟದ್ದು ಅಲ್ಲಿಗೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಇದೊಂದು ಪ್ರಶ್ನೆ ಸರ್. ಈಗ ನಾಗರ ಪಂಚಮಿ ಈಗ ಹತ್ತಿರದಲ್ಲೇ ಬರ್ತಾ ಇದೆ. ಹೌದು. ಅಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ, ನಮ್ಮ ಕರಾವಳಿ ಕಡೆಯಲ್ಲಿ ಮಾಡುವಂತಹ ಪೂಜಾ ವಿಧಾನ, ಹಾಗೆ ನಮ್ಮ ಬಯಲು ಸೀಮೆ ಈ ಕಡೆ ಕರ್ನಾಟಕದ ಉಳಿದ ಭಾಗಗಳಲ್ಲಿ ಮಾಡುವಂತಹ ಪೂಜಾ ವಿಧಾನ ಬಹಳಷ್ಟು ವ್ಯತ್ಯಾಸಗಳನ್ನು ನಾವು ನೋಡ್ತೀವಿ, ಬದಲಾವಣೆಗಳನ್ನು ನೋಡ್ತಾ ಇದ್ದೇವೆ. ಅಲ್ಲಿ ಏನಂದ್ರೆ, ಹೊರಗಡೆ ನಾಗನ ಕಟ್ಟೆಗಳಲ್ಲಿ, ಕರಾವಳಿ ಸೀಮೆಯಲ್ಲಿ ಅವರವರ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ನಾಗರ ಬನಗಳಲ್ಲಿ ಹೋಗಿ ಆಚಾರ್ಯರ ಮುಖಾಂತರ ಪೂಜೆ ಮಾಡ್ತಾರೆ. ಅದೇ ತರ ಇಲ್ಲಿ ಏನಾಗುತ್ತೆ ಅಂದ್ರೆ, ಬಯಲು ಸೀಮೆಗಳಲ್ಲಿ ತಾವೇ ಹೋಗಿ ಪೂಜೆ ಮಾಡ್ತಾರೆ. ಆದ್ರೆ ಇದರಲ್ಲಿ ಪೂಜಾ ವಿಧಾನ ಯಾವ್ದು ಸರಿಯಾಗಿ ಬೇಕು ಏನಂತ ಸ್ವಲ್ಪ ಹೇಳ್ಬೋದು ಸರ್? ನೋಡಿ, ಪೂಜಾ ವಿಧಾನ ಅಂತ ಹೇಳುವಂಥದ್ದು ಕರಾವಳಿಗೆ ಮತ್ತು ಮಲೆನಾಡು ಅಥವಾ ಬೇರೆ ಕಡೆಗೆ ಬೇರೆ ಬೇರೆ ರೀತಿಯ ಪೂಜಾ ವಿಧಾನಗಳು ಇಲ್ಲ. ಎಲ್ಲಾ ಕಡೆಯಲ್ಲೂ ಒಂದೇ ರೀತಿಯಾಗಿ ಇರುವಂಥದ್ದು. ಆದ್ರೆ ಆಚರಣೆಯಲ್ಲಿ ವ್ಯತ್ಯಾಸಗಳು ಬರ್ತಾ ಇದೆ. ಅದು ಏನು ಅಂತ ಹೇಳಿದ್ರೆ, ನಾವು ಹಿಂದೆ ಹೇಳಿದ ಹಾಗೆ ಅಜ್ಜ ನೆಟ್ಟ ಆಲದ ಮರವನ್ನ ನಾವು ಪ್ರದಕ್ಷಿಣೆ ಬರುದು ಅಂತ. ಅಂದ್ರೆ ಪೂರ್ವದಲ್ಲಿ ಯಾರೋ ಒಂದು ಅದನ್ನ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನೇ ನಾವು ಮಾಡ್ಕೊಂಡು ಹೋಗಿದ್ದೀವಿ. ಅವ್ರು ಯಾಕೆ ಮಾಡಿದ್ರು ಅಂತ ಹೇಳುವಂತದನ್ನ ವಿಮರ್ಶೆ ಮಾಡುವಷ್ಟು ತಾಳ್ಮೆ ನಮ್ಮಲ್ಲಿ ಅದರಿಂದಾಗಿ ಕೆಲವು ನಮ್ಗೆ ಲೋಪದೋಷಗಳು ಬಂದು ನಮ್ಗೆ ದೋಷಗಳು ಬರುವಂತದ್ದು ಚಾನ್ಸ್ ನಮ್ಗೆ ಇದೆ ಅಂತ ಹೇಳುವಂಥದ್ದು. ಈಗ ಉದಾಹರಣೆಗೆ ನಾಗನಿಗೆ ಪೂಜೆ ಮಾಡುವಾಗ ಕರಾವಳಿಯಲ್ಲಿ ವೈದಿಕರು ಅಂದ್ರೆ ಪುರೋಹಿತರನ್ನ ಕರ್ಕೊಂಡು ಬಂದು ನಮ್ಗೆ ಪೂಜೆಯನ್ನ ನಾಗನ ಹತ್ರ ಮಾಡಿಸ್ತಾರೆ. ಇಲ್ಲಿ ಎಲ್ಲರೂ ಹೋಗಿ ಪೂಜೆಯನ್ನು ಮಾಡ್ತಾರೆ ಅಂತ ಹೇಳುವಂಥದ್ದು. ಆದ್ರೆ ಅದು ಇದು ತಪ್ಪ ಅಂತ ಹೇಳುವಂಥದ್ದನ್ನ ನಾವು ವಿಮರ್ಶೆ ಮಾಡುವಂಥದ್ದು ಸರಿಯಲ್ಲ. ಆದ್ರೆ ಒಂದು ಮಾತು ಅದರಲ್ಲಿ ಏನು ಅಂತ ಹೇಳಿದ್ರೆ, ಈ ನಮ್ಮ ಶಾಸ್ತ್ರ ಪುರಾಣದಲ್ಲಿ ಏನು ಹೇಳ್ತದೆ ಗೊತ್ತುಂಟಾ, ಪುರೋಹಿತರ ಹತ್ರ ನಾವು ಬಂದು ಪೂಜೆ ಮಾಡಿಸ್ಬೇಕು ಅಂತ ಯಾಕೆ ಹೇಳುದು ಅಂತ ಹೇಳಿದ್ರೆ, ಪುರೋಹಿತರು ಶುದ್ಧಾಚಾರದಲ್ಲಿ ಬಂದು ಪೂಜೆಯನ್ನು ಮಾಡ್ತಾರೆ ಅಂತ ಹೇಳುತ್ತಾರೆ ಅಂತ. ನಾನು ಹಾಗೆ ನಿಮ್ಗೆ ಹೇಳಿದ ಹಾಗೆ, ನಾವು ಏನಂತಂದ್ರೆ ಪ್ರತ್ಯೇಕ ಎಲ್ಲರೂ ಹೋಗಿ ನಾವು ಪೂಜೆ ಮಾಡುವಾಗ ಏನು ಮಾಡ್ತೀವಿ, ನಾವು ಎಲ್ಲೋ ಈಗ ನಮ್ಮ ಮನೆ ಎಲ್ಲೋ ಒಂದು ಕಡೆಯಲ್ಲಿ ಇರ್ತದೆ, ನಾಗನ ವಿಗ್ರಹಗಳು ಎಲ್ಲೋ ಇರ್ತದೆ, ನಾವು ಹಾಕಿದ ಬಟ್ಟೆಯಲ್ಲೇ ಬರ್ತೀವಿ, ಅಲ್ಲಿಂದ ಬಂದು ನಾವು ಸೀದಾ ಬಂದು ನಾಗನಿಗೆ ಪೂಜೆ ಮಾಡ್ತೀವಿ. ಆಗ ಅಶುದ್ಧ ಆಗುತ್ತೆ ಅಂತ ಹೇಳುವಂತ ಉದ್ದೇಶ ಪ್ರಕಾರವಾಗಿ. ಅದರಲ್ಲೂ ಈ ನಾಗ ಆರಾಧನೆ, ನಾಗನಿಗೆ ಪೂಜೆ ಮಾಡುವಂತ ಕ್ರಮಗಳಿಗೇನಿದೆ ನೋಡಿ, ಅದನ್ನ ನಾವು ಅನುಸರಿಸಿಕೊಂಡು ಬರಬೇಕು. ಇಲ್ಲಂತಾದ್ರೆ ಏನು ಗೊತ್ತುಂಟ, ನಾಗನಿಂದಾಗಿ ನಾಗನಿಗೆ ಆರಾಧನೆ ಮಾಡುವಲ್ಲಿ ನಾವು ತಿಳಿದ ಮಾಡಿದ್ರು ತಪ್ಪೇ ಅಂತ. ಅಂದ್ರೆ ಉದಾಹರಣೆಗೆ ನಾನು ಹೇಳ್ತೀನಿ, ಹೆಚ್ಚಿನ ಕಡೆಯಲ್ಲಿ ನಾನು ನೋಡುವಲ್ಲಿ ನಾನು ಏನು ಗೊತ್ತುಂಟ, ಹೋಗಿ ಹುತ್ತಕ್ಕೆ ನಾವು ಹಾಲು ಹಾಕಿ ಬರುದು ಅಂತ ಹೇಳಿ ಹೇಳ್ತಾರೆ. ಹುತ್ತಕ್ಕೆ ಹೋಗಿ ಹಾಲು ಹಾಕ್ತಾರೆ, ಡೈರೆಕ್ಟ್ ಆಗಿ ಹಾಲು ಸುರಿತಾರೆ. ಅದು ಯಾವ ಶಾಸ್ತ್ರ ಪುರಾಣದಲ್ಲೂ ಇಲ್ಲ. ಅದು ಶುದ್ಧ ತಪ್ಪು ಅಂತ ಇಲ್ಲಿ ನಾನು ಹೇಳ್ತೀನಿ. ಯಾಕೆಂತ ಹೇಳಿದ್ರೆ, ನಾಗನ ಹುತ್ತಕ್ಕೆ ಹಾಲು ಹಾಕಿದ ಕೂಡಲೇ ಅದು ಹುತ್ತ ಕರಗಿ ಹೋಗುತ್ತೆ. ಅಲ್ಲಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ನಾಗ ಹತ್ಯೆ ಮಾಡಿದಂತ ದೋಷ ನಮ್ಗೆ ದೋಷ ಬರೋದಾಗುತ್ತೆ. ಉದಾಹರಣೆಗೆ ನಮ್ಮ ಮನೆಯನ್ನು ಒಬ್ನು ಬಂದು ಕೆಡವಿದ್ರೆ ನಮ್ಗೆ ಎಷ್ಟು ನೋವಾಗ್ತದೆ. ಅದೇ ರೀತಿ ನಾಗ ವಾಸಿಸುವಂತ ಹುತ್ತ, ಅದನ್ನು ನಾಶ ಮಾಡುವ ಅಧಿಕಾರ ನಮಗಿಲ್ಲ.
ಆಗ ಏನಾಗ್ತದೆ ಅಂತ ಹೇಳಿದ್ರೆ ಸೀದಾ ನಾವು ಹೋಗಿ ನಾಗನಿಗೆ ಹುತ್ತಕ್ಕೆ ನಾವು ಹಾಲು ಹಾಕಿ ಬಂದ್ರೆ ಹುತ್ತ ನಾಶ ಆಗ್ತದೆ, ಕರಗಿ ಹೋಗ್ತದೆ. ಆ ಹುತ್ತ ಕರಗಿ ಹೋದ ಕೂಡಲೇ ಹುತ್ತ ನಾಶ, ಇದು ನಾಗ ಹತ್ಯೆ ಮಾಡಿದಂತ ದೋಷ ನಮ್ಗೆ ಬರ್ತದೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮಿಂದ ನಾವು ತಪ್ಪು ಮಾಡಿಕೊಂಡು ದೇವರನ್ನ ದೂಷಣೆ ಮಾಡ್ತೀವಿ. ಬಹುಶಃ ಅಂದ್ರೆ ನೀವ್ ಹೇಳೋ ಪ್ರಕಾರ ಅಂದ್ರೆ ಹುತ್ತಕ್ಕೆ ಡೈರೆಕ್ಟ್ ಆಗಿ ಹಾಲು ಹಾಕುವಂತ ಸಂಪ್ರದಾಯ ಎಲ್ಲೂ ಇಲ್ಲ. ನಾಗನ ಕಲ್ಲುಗಳಿಗೆ ಪೂಜೆ ಮಾಡುವ, ಕಲ್ಲಿಗೂ ಪೂಜೆ ಮಾಡುವಂತ ವಿಧಿವಿಧಾನಗಳಿಗೆ ಇದಿದೆ. ಏನು ಅಂತ ಹೇಳಿದ್ರೆ, ಉದಾಹರಣೆಗೆ ನಾನು ಕೆಲವು ಕಡೆಯಲ್ಲಿ ನೋಡಿದ್ದೀನಿ. ಏನು ಅಂತ ಹೇಳಿದ್ರೆ, ನಾವು ಸೀದಾ ಹೋಗ್ತೀವಿ ನಾಗನಿಗೆ ಹೋಗಿ ಕಲ್ಲಿಗೆ ವಿಗ್ರಹಕ್ಕೆ ನಾವು ಹಾಲನ್ನು ಹಾಕಿ ಎತ್ಕೊಂಡು ಬರ್ತೀವಿ. ಹೌದು ಹೌದು. ಬಂದ ಕೂಡಲೇ ನಾವು ಈ ಕಡೆ ಬಂದ ಕೂಡಲೇ ಯಾವುದೋ ಒಂದು ಪ್ರಾಣಿ ಹೋಗಿ ಅಥವಾ ನಾಯ ಬೆಕ್ಕು ಏನೋ ಹೋಗಿ ಅದನ್ನ ನೆಕ್ಕೋ ಚಾನ್ಸಸ್ ಇರುತ್ತೆ. ಹೌದು, ಯಾಕಂದ್ರೆ ಅದು ಓಪನ್ ಪ್ಲೇಸ್ ಅಲ್ಲಿ ಇರುತ್ತೆ. ಹೌದು. ಆಗ ನಾವು ಪೂಜೆ ಮಾಡಿದಕ್ಕೆ ಫಲ ಎಲ್ಲಿ ಸಿಗುತ್ತೆ? ಇಲ್ಲ. ಸರಿ ಸರಿ. ನಮ್ಗೆ ಅದರಲ್ಲಿ ದೋಷಗಳೇ ವಿನ ಫಲಗಳು ಬರೋದಿಲ್ಲ. ಈಗ ನಾವು ಸ್ನಾನ ಮಾಡುವಾಗ ನಾವು ಸ್ನಾನ ಮಾಡ್ತೀವಿ, ಸ್ನಾನ ಮಾಡುವಾಗ ಮೈಗೆ ನಾವು ಶಾಂಪೂ ಅಥವಾ ಸಾಬೂನುಗಳನ್ನ ಹಾಕೋತೀವಿ. ಹೌದು. ಹಾಕೊಂಡ ನಂತರ ನೀರು ಹಾಕೊಳ್ಳದೆ ಹಾಗೆ ನಾವು ಒರೆಸ್ಕೊಂಡು ಬರ್ತೀವ? ಇಲ್ಲ. ಹಾಗೇನೆ ನಾಗನ ವಿಗ್ರಹಕ್ಕೆ ನಾವು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಹಾಲನ್ನು ಹಾಕಿದ ಕೂಡಲೇ, ಆನಂತರ ಪಂಚಾಮೃತ ಅಭಿಷೇಕ ಮಾಡಿದ ಕೂಡಲೇ, ಆನಂತರ ಅರಸಿನ ಕುಂಕುಮ ಹಾಕಿದ ನಂತರ, ಹೂವು ಎಲ್ಲ ಇಟ್ಟ ನಂತರ, ಪೂಜೆ ಮಾಡಿದ ನಂತರ ಎಲ್ಲ ಅದನ್ನ ತೆಗೆದು ಮತ್ತೆ ಪುನಃ ನೀರು ಹಾಕಿ ತೊಳೆಯಬೇಕು. ಹಿಂದೆ ಯಾವ ರೀತಿ ಇತ್ತು ಕಲ್ಲು ವಿಗ್ರಹ ಅದೇ ರೀತಿ ಇಟ್ಟು ಬರಬೇಕು ಅಂತ ಶಾಸ್ತ್ರದಲ್ಲಿರುವ. ನೀವು ಹೇಳುದು ಕರೆಕ್ಟ್. ಯಾಕಂದ್ರೆ ನಾವು ನಮ್ಮ ಫ್ಯಾಮಿಲಿಯ ಮನದಲ್ಲಿ ಅವರು ಭಟ್ರು ಪೂಜೆ ಮಾಡಿ ಹೋಗುವಾಗ ನಾವು ನೋಡ್ತೇವೆ, ಕೊನೆಗೆ ಎಲ್ಲ ಆದ ನಂತರ ಅದನ್ನೆಲ್ಲ ತೆಗೆದು ಮತ್ತೆ ನೀರು ಹಾಕಿ ಶುದ್ಧ ಮಾಡಿ ಹಾಗೆ ಬಿಟ್ಟು ಬರ್ತಾರೆ. ಇದು ಶಾಸ್ತ್ರ ಅಂತ ಹೇಳ್ತಾರೆ. ಶಾಸ್ತ್ರ. ಇದರಿಂದಾಗಿ ನಾವು ಏನು ಅಂತ ಹೇಳಿದ್ರೆ, ಈ ರೀತಿಯಾಗಿ ನಾವು ಮಾಡ್ಕೊಂಡು ಬಂದ್ರೆ ನಮ್ಗೆ ಮಾತ್ರ ಅದಕ್ಕೆ ಫಲಗಳು ಸಿಗ್ತದೆ. ಇಲ್ಲಂತಂದ್ರೆ ನಮ್ಗೆ ದೋಷಗಳೇ ನಮ್ಗೆ. ಬರೇ ಹಾಲು ಹಾಕಿ, ನೀವು ಹೇಳೋದ ಕರೆಕ್ಟ್, ಬರೇ ಹಾಲು ಹಾಕಿ ಬಂದ್ರೆ ಅದು ಬೇರೆ ಯಾವ್ದೋ ಪ್ರಾಣಿಗಳು ಬಂದು ಅದಕ್ಕೆ ಅದನ್ನ ಅಶುದ್ಧ ಅಶುದ್ಧ ಮಾಡಿ. ಹೌದು ಹೌದು, ಅದು ಹೌದು. ಆಮೇಲೆ ಪೂಜೆ ಮಾಡುವುದು ಸಹ ಹಾಗೆ, ಕರ್ಪೂರ ಆರತಿ ಅದೆಲ್ಲ ಮಾಡುವಾಗಲೂ ತುಂಬಾ ತಪ್ಪುಗಳು ಆಗುತ್ತೆ. ಹೌದು. ಅದು ನಾವು ಮಾಡುವಂತ ತಪ್ಪಿನಿಂದಾಗಿ ನಮ್ಗೆ ಬರುವಂತ ದೋಷಗಳು. ಅದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಎಲ್ಲಿಯಾದ್ರೂ ನಮ್ಗೆ ಒಂದು ಸಮಸ್ಯೆ ಬಂದಾಗ ಹೋಗಿ ಜ್ಯೋತಿಷ್ಯರ ಹತ್ರ ನಾವು ಶಾಸ್ತ್ರ ಕೇಳುವಾಗ ನಾಗದೋಷ ಇದೆ ಅಂತೇಳಿ ಹೇಳ್ತಾರೆ. ಆಗ ನಾವೇನ್ ಹೇಳ್ತೀವಿ, ನಾವು ನಾಗನಿಗೆ ಏನು ಮಾಡ್ಲಿಲ್ಲ, ತಪ್ಪೇ ಮಾಡಿಲ್ಲ. ಹೌದು, ನಾವು ಹೋಗ್ತೀವಿ ಪ್ರತಿ ತಿಂಗಳು ಪ್ರತಿ ವರ್ಷ ನಾವು ಹೋಗಿ ಹುತ್ತಕ್ಕೆ ಹಾಲು ಹಾಕ್ತಿವಿ, ನಾಗನಿಗೆ ಹಾಲು ಹಾಕ್ತಿವಿ. ಹಾಲು ಹಾಕ್ತಿವಿ. ಹೌದು, ಯಾವ ರೀತಿ ಹಾಕ್ತೀರಿ ಅದು ಮುಖ್ಯ. ಒಂದು ಪುಣ್ಯ ಸಂಪಾದಿಸಕ್ಕೆ ಹೋಗಿ 10 ದೋಷಗಳನ್ನ ನಾವು ಪಡ್ಕೊಂಡು ಬರ್ತೀವಿ ಅಂತ ಹೇಳುವ ಸ್ವಯಂಕೃತ ಅಪರಾಧದಿಂದಾಗಿ ನಾವು ಬರುವಂತ ದೋಷಗಳು ಅಂತ. ಆಮೇಲೆ ಇನ್ನೊಂದು ಪ್ರಶ್ನೆ, ಈಗ ಇನ್ನೊಂದೇನು ಅಂತ ಹೇಳಿದ್ರೆ, ನಾಗನಿಗೆ ಅರಸಿನ ಬಹಳ ಪ್ರೀತಿ. ಹೌದು. ಆದ್ರೆ ನಾಗನ ವಿಗ್ರಹಕ್ಕೆ ಅರಸಿನವನ್ನ ಹಾಕಿ ನಾವು ಪೂಜೆ ಆದ ನಂತರ ಬಿಟ್ಟು ಬರಬಾರ್ದು ಅಂತ ಇದೆ. ಯಾಕೆ ಅಂತ ನೀವು ಒಂದು ಪ್ರಶ್ನೆ ಹಾಕ್ಬೋದು. ಈ ನಾಗನಿಗೆ ಅರಸಿನ ಯಾವುದು ಶ್ರೇಷ್ಠ ಅಂತ ಹೇಳಿದ್ರೆ, ಅರಸಿನ ಕೊಂಬಿದೆ ನೋಡಿ, ಕೊಂಬು, ಅದನ್ನ ನಾವೇ ಕುಟ್ಟಿ ಪುಡಿ ಮಾಡಿ ಅದನ್ನ ಹಾಕಿದ್ರೆ ಅದು ಶ್ರೇಷ್ಠ. ಹಾಗೆ ನಾವು ಅಂಗಡಿಯಿಂದ ತರುವುದು ಅದು ಕೆಮಿಕಲ್ಸ್ ಇರ್ತದೆ. ಹೌದು, ಅದರಲ್ಲಿ ಅದು ಕೆಮಿಕಲ್ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಅದರಲ್ಲಿ ನಾಗನ ವಿಗ್ರಹಕ್ಕೆ ಹಾಕಿದ ಕೂಡಲೇ ಆ ಕೆಮಿಕಲ್ ಇಂದಾಗಿ ಏನಾಗ್ತದೆ, ನಾಗನ ವಿಗ್ರಹಗಳು ಭಿನ್ನವಾಗುವ ಆ ಭಿನ್ನ ಆಗುವಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅದರಿಂದ ನಮ್ಗೆ ದೋಷಗಳು ಬರೋ ಚಾನ್ಸ್ ಇರುತ್ತೆ. ಅದೇ ತರ ಈಗ ನಾಗನಿಗೆ ಹಾಕಿರೋ ಹಾಲನ್ನ ಕೆಲವರು ಏನ್ ಮಾಡ್ತಾರಂದ್ರೆ, ನಾಗನ ಕಲ್ಲುಗಳಿಗೆ ಹಾಕಿರೋ ಹಾಲನ್ನ ಹರ್ಕೊಂಡ್ ಬರುತ್ತಲ್ಲ, ಅದನ್ನ ಕಲೆಕ್ಟ್ ಮಾಡ್ಕೊಂಡು ತೀರ್ಥ ಅಂತ ತಗೊಳ್ತಾರೆ. ಅದು ಸರಿಯಾ ಅದು? ಯಾಕಂದ್ರೆ ಅದು ಮಾಡುವಂತ ಸರಿ ಇದೆಯಾ? ಅದನ್ನ ಖಂಡಿತ ಸರಿ. ಖಂಡಿತ ಸರಿ. ಆದ್ರೆ ಯಾವುದೇ ದೇವರ ವಿಗ್ರಹ ಅಥವಾ ನಾಗನ ವಿಗ್ರಹಕ್ಕೆ ನೇರವಾಗಿ ನಾವು ಅಭಿಷೇಕ ಮಾಡಿದ ತೀರ್ಥವನ್ನ ನಾವು ತಕೊಂಡ್ರೆ ಅದಕ್ಕೆ ಏನು ಫಲಗಳಿಲ್ಲ. ಯಾಕೆ ಅಂತ ನೀವು ಒಂದು ಪ್ರಶ್ನೆ ಹಾಕ್ಬೋದು. ಯಾವುದೇ ಒಂದು ದೇವಸ್ಥಾನದಲ್ಲಿ ವಿಗ್ರಹ ಆಗಲಿ ಅಥವಾ ನಾಗನ ವಿಗ್ರಹ ಆಗಲಿ, ಅದಕ್ಕೆ ಯಾವುದೇ ಒಂದು ಪಂಚಾಮೃತ ಅಭಿಷೇಕ ಅಥವಾ ಗಂಗಾಜಲ ಅಭಿಷೇಕವನ್ನ ನಾವು ಮಾಡಬೇಕು ಅಂತಾದ್ರೆ, ಆ ವಿಗ್ರಹದ ತಲೆ ಮೇಲೆ ಒಂದು ಸಾಲಿಗ್ರಾಮವನ್ನು ಇಟ್ಟು ಸಾಲಿಗ್ರಾಮಕ್ಕೆ ನಾವು ಅಭಿಷೇಕವನ್ನು ಮಾಡಬೇಕು ಅಂತ ಶಾಸ್ತ್ರ ಇದೆ. ನೇರವಾಗಿ ನಾವು ಹೋಗಿ ವಿಗ್ರಹಕ್ಕೆ ಅಭಿಷೇಕ ಮಾಡುವಂತ ಅಧಿಕಾರ ಇಲ್ಲ ಅಂತ ಹೇಳುವಂಥದ್ದು ಶಾಸ್ತ್ರದಲ್ಲಿ ಇದೆ. ಅಂತ ತೀರ್ಥವನ್ನ ನಾವು ತಕೊಂಡ್ರೆ ನಮ್ಗೆ ಫಲಗಳು ಬರುತ್ತೆ. ಇಲ್ಲಾದ್ರೆ ಅಂತ ಫಲ ಇಲ್ಲ ಅಂತ ಹೇಳುವುದು. ಆಮೇಲೆ ಇನ್ನೊಂದು, ಇದು ಮುಖ್ಯವಾದ ಪ್ರಶ್ನೆ, ಅಂದ್ರೆ ನಾಗದೋಷ ಅಂತ ಹೇಳ್ತಾರೆ. ನಾಗದೋಷ ಅಂತ
ಯಾಕೆ ಬರುತ್ತೆ? ಆಮೇಲೆ ಅದೇ ಹೇಳಿದಂಗೆ ನಾವು ಯಾವುದೇ ತಪ್ಪುಗಳನ್ನು ಮಾಡಿರೋದಿಲ್ಲ. ಅದೇನಂದ್ರು ಹಿಂದಿನ ಜನ್ಮದ್ದು ಅವರ ನಮ್ಮ ಪೂರ್ವಜರು ಮಾಡಿದ ತಪ್ಪುಗಳು ಅವರಿಂದ ಸಮಸ್ಯೆಗಳೇನಾದ್ರೂ ನಮ್ಗೆ ಪ್ರತಿಫಲ ಕೊಡುತ್ತಾ ಅಲ್ಲ? ಯಾಕೆ ನಾಗದೋಷ ಅನ್ನೋದು ಯಾಕೆ ಬರುತ್ತೆ ಮನುಷ್ಯನಿಗೆ ಅಂತ? ಈಗ ನಾನು ಹಾಗೆ ನಿಮ್ಗೆ ಹೇಳಿದಾಗಿದೆ, ನಾವು ನಾಗದೇವರಿಗೆ ಆಚರಣೆ ಮಾಡುವಲ್ಲಿ ನಾವು ಮಾಡುವಂತ ವ್ಯತ್ಯಾಸದಿಂದಾಗಿ ನಮ್ಗೆ ನಾಗ ದೋಷಗಳು ಬರುವಂತದ್ದು ಒಂದು ಪ್ರಮುಖವಾದಂತ ವಿಷಯ. ಇನ್ನೊಂದು ಏನು ಅಂತ ಹೇಳಿದ್ರೆ, ಎರಡನೇ ಏನು ಅಂತ ಹೇಳಿದ್ರೆ, ಈ ತಿಂಗಳ ಋತುಮತಿ ಆಗುವಂತ ಹೆಂಗಸರು ನಾಗನಿಗೆ ಪೂಜೆಯನ್ನ ವಿಗ್ರಹಕ್ಕೆ ಪೂಜೆ ಮಾಡಿದ್ರೆ ಅದು ನಾಗ ಹತ್ಯಾ ದೋಷಕ್ಕೆ ಬರ್ತದೆ ಅಂತ ಹೇಳಿ ಶಾಸ್ತ್ರದಲ್ಲಿ ಇದೆ. ಅದಕ್ಕೆ ಪುರಾಣದಲ್ಲೂ ಅದಕ್ಕೆ ಉಲ್ಲೇಖ ಇದೆ. ಅದೇ ರೀತಿ ಋತುಮತಿ ಆಗುವಂತ ಸಂದರ್ಭದಲ್ಲಿ ಎಲ್ಲಿಯಾದ್ರೂ ದಾರಿಯಲ್ಲಿ ಹೋಗುವಾಗ ನಾಗರ ಹಾವು ಎದುರು ಸಿಕ್ಕಿದ್ರೆ ಅಲ್ಲಿ ನಾಗರಾವು ಆ ನೆರಳು ಬಿದ್ದ ಕೂಡಲೇ ನಾಗರಾವು ಸತ್ತು ಹೋಗುತ್ತೆ. ಅಲ್ಲಿಗೆ ಅದು ನಾಗದೋಷ ಬರ್ತದೆ. ಇನ್ನೊಂದು ನಾಗ ಹತ್ಯೆಯನ್ನು ಮಾಡಿದ್ರು ನಾಗದೋಷ ಬರುತ್ತೆ. ಆನಂತರ ನಾಗನ ಹುತ್ತವನ್ನ ನಾಶ ಮಾಡಿದ್ರು ನಾಗದೋಷ ಬರ್ತದೆ. ಆನಂತರ ಇನ್ನೊಂದು ಏನಂದ್ರೆ, ಜೋಡಿ ಆಗುವಂತ ನಾಗರಹವನ್ನ ನಾವು ನೋಡಿದ್ರೆ ಅದು ನಾಗ ಹತ್ಯೆ ದೋಷ. ಇನ್ನೊಂದೇನು ಅಂತ ಹೇಳಿದ್ರೆ, ನಾಗರ ಹಾವು ಎಲ್ಲಿಯಾದ್ರೂ ದಾರಿಯಲ್ಲಿ ಹೋಗುವಾಗ ನಮ್ಗೆ ಸತ್ತು ಬಿದ್ದ ನಾಗರಹವನ್ನ ನಾವು ಬಿಟ್ಟು ಬಂದ್ರೆ ಅದು ನಾಗ ಹತ್ಯೆ ದೋಷ ನೀಡುತ್ತದೆ. ಅಂದ್ರೆ ನಾವು ಅದಕ್ಕೆ ಸಂಸ್ಕಾರವನ್ನು ನಾವು ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ವ್ಯಕ್ತಿಗೆ ದಾರಿಯಲ್ಲಿ ಹೋಗುವಾಗ ನಾಗರ ಹಾವು ಸತ್ತು ಬಿದ್ದ ನಾಗರಹಾವು ಸಿಕ್ಕಿತು ಅಂತ ಹೇಳಿದ್ರೆ ಅದು ಅವನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ. ಸಂಸ್ಕಾರ ಮಾಡ್ಲಿಕ್ಕೆ ಎಲ್ರಿಗೆ ಸಿಗುವುದಿಲ್ಲ. ಅವನ ಆ ಪುಣ್ಯ, ಆ ದೇವರು ಅವನಿಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಅದನ್ನ ನಾವು ಬಿಟ್ಟು ಬಂದ್ರೆ ನಮ್ಮಿಂದಲೇ ಆದಂತ ಅಪರಾಧ. ಅದನ್ನ ಆಚಾರ್ಯರ ಮುಖಾಂತರ ಅದಕ್ಕೆ ಶಾಸ್ತ್ರೋಕ್ತವಾಗಿ ಅದನ್ನ ಮಾಡಿ ಅದಕ್ಕೆ ನಮ್ಮ ಬೇಕಾದಂತ ಸಂಸ್ಕಾರವನ್ನು ಮಾಡಿದ್ರೆ ಅದಕ್ಕೆ ವಿಶೇಷವಾದಂತ ಫಲ, ಪುಣ್ಯ ಫಲ. ಎಲ್ಲಿ ತನಕ ಹೇಳಿದ್ರೆ ನಿಮ್ಗೆ ಅದೇ ಉದ್ದೇಶ ಪ್ರಕಾರವಾಗಿ ಒಂದು ಹೇಳ್ತಾರೆ. ಏನಂತ ಹೇಳಿದ್ರೆ, ನಾಗರ ಹಾವು ಮತ್ತು ಮುಂಗುಸಿ ಜಗಳ ಆಡುವಂತ ಸಂದರ್ಭದಲ್ಲಿ ಎಲ್ಲಿಯಾದ್ರೂ ನೀವು ನೋಡಿ ಅದನ್ನ ನೋಡಿ ನಾಗರಹವನ್ನ ರಕ್ಷಣೆ ಮಾಡಿದ್ರೆ ಶ್ರೇಷ್ಠ ಫಲಗಳನ್ನ ನೀವು ಅನುಭವಿಸುವಂತ ಯೋಗ. ಅಂದ್ರೆ ಅದು ಅಲ್ಲಿಗೆ ಏನು ಅಂತ ಹೇಳಿದ್ರೆ, ಆ ಒಂದು ಕೆಲಸದಿಂದಾಗಿ ನಿಮಗೆ 1,000 ನಾಗನ ಪೂಜೆ ಮಾಡಿದಂತ ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿದೆ. ಹಾಗೆ ಆ ನಂತರ ಏನು ಅಂತ ಹೇಳಿದ್ರೆ, ನಾಗನಿಗೆ ಬಾಳೆ ಗಿಡ ಅಂತ ಹೇಳುವಂತ, ಇದು ಬಾಳೆಹಣ್ಣು ಅಂತ ಹೇಳುವಂಥದ್ದು ಬಹಳ ಶ್ರೇಷ್ಠ. ಆದ್ರೆ ಬಾಳೆ ಗಿಡ ಆಗುದಿಲ್ಲ. ಹಾಗಾಗಿ ನಾಗ ಓಡಾಡುವ ಜಾಗದಲ್ಲಿ ನಾವು ಬಾಳೆ ಗಿಡವನ್ನ ನಟ್ಟರೆ ಅಲ್ಲಿ ನಾಗ ಹತ್ಯೆ ದೋಷವನ್ನ ಅನುಭವಿಸುವಂತ ಯೋಗ. ಹಾಗೆ ಅಂದ್ರೆ ಯಾಕೆ ಅಂತ ನೀವು ಒಂದು ಪ್ರಶ್ನೆ ಹಾಕ್ಬೋದು. ಯಾಕಂದ್ರೆ ಈ ಬಾಳೆ ಗಿಡದ ಹಾಲು ಇದೆ ನೋಡಿ, ಅದಕ್ಕೆ ಕಲ್ಲನ್ನ ನಾಶ ಮಾಡುವಂತ ಶಕ್ತಿ ಇದೆ. ಹೌದು. ಅಂದ್ರೆ ಅದು ನಾವು ಕೇಳಿದ್ದೇವೆ, ಕಿಡ್ನಿ ಸ್ಟೋನ್ಸ್ ಆದಾಗ ಅದರದ್ದು ನೀರ್ನ ಕುಡಿದಾಗ ವೈಜ್ಞಾನಿಕವಾಗಿ ಹೌದು. ಹಾಗಾಗಿ ಆ ಒಂದು ಬಾಳೆ ಗಿಡದ ಹಾಲಿನಿಂದಾಗಿ ನಾಗರಹಾವಿನ ಮೊಟ್ಟೆಗಳು ಇದೆಲ್ಲ ನಾಶ ಆಗುತ್ತೆ. ಅದರಿಂದಾಗಿ ನಾಗ ಓಡಾಡುವ ಜಾಗದಲ್ಲಿ ಬಾಳೆ ಗಿಡ ನಡಬಾರ್ದು ಅಂತ ಹೇಳಿ ಶಾಸ್ತ್ರ. ಹಾಗೆ ಸರಿ. ಇನ್ನೊಂದೇನು ಅಂತ ಹೇಳಿದ್ರೆ, ನಾಗ ಓಡಾಡುವ ಜಾಗದಲ್ಲಿ ನಾವು ದನ ಕರುಗಳನ್ನ, ಹಸುಗಳನ್ನ ಕಟ್ಟೋದು ಅಥವಾ ಅದರ ಸೆಗಣಿಗಳನ್ನ ನಾವು ಹಾಕುವುದು ಎಲ್ಲ ಮಾಡಿದ್ರೆ ಅದು ನಾಗ ಹತ್ಯೆ ದೋಷಕ್ಕೆ ಬರ್ತದೆ. ಯಾಕಂತ ಹೇಳಿದ್ರೆ, ನಾಗನಿಗೆ ದನದ ಹಾಲು ಬಹಳ ಶ್ರೇಷ್ಠ. ಆದ್ರೆ ನಾಗನಿಗೆ ದನದ ಸೆಗಣಿ ನಿಷಿದ್ಧ. ಯಾಕೆ ಅಂತ ಹೇಳಿದ್ರೆ, ಆ ಸೆಗಣಿಯಲ್ಲಿ ಹುಳಗಳೆಲ್ಲ ಬರ್ತದೆ. ಆ ಹುಳಗಳು ಬಂದು ನಾಗನ್ನ ಕಚ್ಚಿ ಸಾಯಿಸ್ತದೆ. ಅದರಿಂದಾಗಿ ಅದು ವಿರುದ್ಧ ಅಂತ ಹೇಳುವಂಥದ್ದು. ಅದರಿಂದಾಗಿ ನಾಗ ಓಡಾಡೋ ಜಾಗದಲ್ಲಿ ಆ ದನ ಹಸು ಕರುಗಳನ್ನ ಸೆಗಣಿಗಳನ್ನ ನಾವು ಹಾಕಬಾರ್ದು. ಹಾಕಿದ್ರೆ ನಾಗದೋಷ ಅಂತ ಹೇಳಿ ಬರ್ತದೆ. ಅಂದ್ರೆ ಇದು ಅದಕ್ಕೊಂದು ನಾಗಬೀದಿ ಅಂತಂದ್ರೆ ನಾಗವೀಥಿ ಅಂತ ಹೇಳ್ತಾರೆ. ಕರಾವಳಿ ಕಡೆಯಲ್ಲಿ ಅದನ್ನ ನಾಗಬೀದಿ ಅಂತ ಹೇಳಿ. ಕರಾವಳಿ ಕಡೆ ಅಂತಲ್ಲ, ಶಾಸ್ತ್ರದಲ್ಲಿ ನಾಗಬೀದಿ ಅಂತ ಹೇಳುವಂಥದ್ದು. ಅಂದ್ರೆ ನಾಗ ಓಡಾಡುವ ಸ್ಥಳಗಳಲ್ಲಿ ಅದಕ್ಕೆ ಸ್ಥಳನೇ ನಾಗಬೀದಿ. ತೊಂದರೆ ಆಗದಂಗೆ ಇರಬೇಕು. ಅದನ್ನ ನಾವು ಶುದ್ಧಾಚಾರದಲ್ಲಿ ಇಟ್ಕೊಂಡ್ರೆ ಯಾವ ನಾಗದೋಷಗಳು ನಮ್ಗೆ ಬರುವುದಿಲ್ಲ. ಹಾಗೆ ಅಂದ್ರೆ ಇವಾಗ ನಾವು ಇದು ಕೆಲವೊಂದು ಸಂದರ್ಭಗಳಲ್ಲಿ ಬಹುದ ಸತ್ಯ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಾವು
ನಮ್ಮೊಬ್ರು ಫೇಮಸ್ ಕ್ರಿಕೆಟರ್ ನಮ್ಗೆ ಗೊತ್ತಿರ್ಬೋದು ರವಿಶಾಸ್ತ್ರಿ ಅಂತ. ಹ. ಅವರು ಅವರ ಮೂಲ ನಾಗ ಸ್ಥಳ ಹುಡ್ಕೊಂಡು ಬಂದು ಅಲ್ಲಿ ಪೂಜೆ ಸಲ್ಲಿಸಿದ ನಂತರ ಅವರಿಗೆ ಮಕ್ಕಳಾಯಿತು ಎಂದು ಹೌದು ಅವರೇ ಒಪ್ಕೊಂಡಂಗಿದೆ ಇದೆ. ಹೆಣ್ಮಗು ಆಗಿತ್ತು ಅವರಿಗೆ. ಅದೇ ತರಾನೇ ತುಂಬಾ ಜನ ಇದನ್ನ ನಾಗನಿಗೆ ಸಂಸ್ಕಾರಗಳು, ನಾಗನ ಪೂಜೆಗಳೆಲ್ಲ ಮಾಡ್ತಾರೆ. ಅದರಲ್ಲಿ ಒಂದು ಪೂಜೆ ನಾವು ತಿಳಿದಂಗೆ ಆಶ್ಲೇಷ ಬಲಿ ಅಂತ ಹೇಳ್ತಾರೆ. ಆಶ್ಲೇಷ ಬಲಿ ಅಂದ್ರೆ ಏನು, ಅದು ಯಾಕೆ ಮಾಡ್ಬೇಕು? ನೋಡಿ, ನಾಗನಿಗೆ ವಿಶೇಷವಾದಂತ ಸೇವೆ ಅಂತ ಹೇಳಿದ್ರೆ ಆಶ್ಲೇಷ ಬಲಿ. ಆಶ್ಲೇಷ ಬಲಿ, ಆಶ್ಲೇಷ ಬಲಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪುರಾಣದಲ್ಲೇ ಒಂದು ಉಲ್ಲೇಖ ಇದೆ. ಏನು ಅಂತ ಹೇಳಿದ್ರೆ ಹಿಂದೆ ನೀವು ಕೇಳಿರ್ಬೋದು, ರಾಮಾಯಣ ಮಹಾಭಾರತದಲ್ಲಿ ಅರ್ಜುನನ ಹೌದು ಅವನ ಮೊಮ್ಮಗ ಜನಮೇಜಯ ಅಂತ ಹೇಳುವಂತ ರಾಜನು ಒಂದು ದಿವಸ ಬೇಟೆಗಾಗಿ ಕಾಡಿಗೆ ಹೋಗ್ತಾನೆ. ಆ ಕಾಡಿಗೆ ಹೋಗಿ ಬೇಟೆಯನ್ನೆಲ್ಲ ಮಾಡಿಕೊಂಡು ಹಿಂತಿರುಗಿ ಬರುವಾಗ ಹಸಿವು ಮತ್ತೆ ಬಾಯಾರಿಕೆ ಆಗ್ತದೆ. ಆಗ ಆ ಕಾಲದಲ್ಲಿ ಋಷಿಮುನಿಗಳ ಆಶ್ರಮ ಮಾತ್ರ, ಮನೆ ಮಠಗಳು ಎಲ್ಲೂ ನಮಗೆ ಸಿಗಲಿಲ್ಲ. ನೋಡುವಾಗ ಹತ್ತಿರದಲ್ಲಿ ಒಬ್ರು ಋಷಿಗಳ ಆಶ್ರಮವನ್ನ ಕಾಣ್ತಾನೆ. ಆ ಆಶ್ರಮವನ್ನ ಕಂಡಾಗ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋದಾಗ ಆ ಋಷಿ ಮುನಿಯು ಧ್ಯಾನಶಕ್ತರಾಗಿ ಕೂತ್ಕೊಂಡಿರ್ತಾರೆ. ಆ ಧ್ಯಾನಸಕ್ತರಾಗಿ ಕೂತ್ಕೊಂಡಿದ್ದ ಸಂದರ್ಭದಲ್ಲಿ ಇವನು ಹೋಗಿ ಅವರನ್ನ ಕರೀತಾನೆ. ಏನು ಮಾಡಿದ್ರು ಅವರು ಧ್ಯಾನದಿಂದ ಹೊರಗೆ ಬರುವುದಿಲ್ಲ. ಆಗ ಈ ಜನಮೇಯ ರಾಜನು ಕೋಪಗೊಂಡು ಏನು ಮಾಡ್ತಾನೆ, ಇವರಿಗೆ ನಾನು ಈ ದೇಶದ ದೊರೆ, ಬಂದು ಕರೆದಾಗೂ ಇವರು ನನಗೆ ಮಾತಾಡ್ಸಲಿಲ್ಲ ಅಂತ ಹೇಳ್ಕೊಂಡು ಇವರಿಗೆ ಅವಮಾನವನ್ನು ಮಾಡಬೇಕು ಅಂತ ಹೇಳ್ಕೊಂಡು ಆಚೆಚೆ ನೋಡ್ತಾನೆ. ನೋಡುವಾಗ ಪಕ್ಕದಲ್ಲಿ ಒಂದು ಸತ್ತು ಬಿದ್ದ ಹಾವು ಬಿದ್ದಿರ್ತದೆ. ಅದನ್ನ ಅವರ ಕುತ್ತಿಗೆಗೆ ಹಾಕಿ ಇವನು ಅಲ್ಲಿಂದ ಅರಮನೆಗೆ ಹೋಗ್ತಾನೆ. ಹೋದಾಗ ಏನಾಗ್ತದೆ, ಸ್ವಲ್ಪ ಸಮಯದ ನಂತರ ಈ ಋಷಿಯ ಮಗನು ಎಲ್ಲ ಹೊರಗಡೆ ಹೋದವನು ಬರ್ತಾನೆ. ಬಂದು ನೋಡ್ತಾನೆ, ತಂದೆ ಧ್ಯಾನಾಸಕ್ತರಾಗಿದ್ದಾರೆ, ಅವರ ಕುತ್ತಿಗೆಯಲ್ಲಿ ಒಂದು ಸತ್ತ ಹಾವು ಬಿದ್ದಿದೆ. ಅದನ್ನ ನೋಡ್ತಾನೆ. ನೋಡಿ ಇದು ನನ್ನ ತಂದೆಗೆ ಯಾರು ಅಪಮಾನ ಮಾಡಿದ್ದು ಅಂತ ಹೇಳ್ಕೊಂಡು ದಿವ್ಯ ದೃಷ್ಟಿಯಲ್ಲಿ ನೋಡ್ತಾನೆ. ನೋಡುವಾಗ ಜನಮೇಯ ರಾಜನು ಮಾಡಿದ್ದಾನೆ ಅಂತ ಗೊತ್ತಾಗಿ ಸೀದಾ ಅರಮನೆಗೆ ಹೋಗ್ತಾನೆ. ಅರಮನೆಗೆ ಹೋಗಿ ರಾಜನ ಎದುರಲ್ಲಿ ಹೇಳ್ತಾನಂತೆ, ರಾಜನಿಗೆ ಒಂದು ಶಾಪವನ್ನು ಕೊಡ್ತಾನೆ. ಇಂದಿನಿಂದ 7 ದಿನದ ಒಳಗಾಗಿ ನಿಂಗೆ ನಾಗರ ಹೌಸ್ ಕಚ್ಚಿ ನೀವು ಸತ್ತೋಗ್ತೀಯಾ ಅಂತ ಹೇಳ್ಕೊಂಡು ಅವನಿಗೆ ಶಾಪವನ್ನು ಕೊಡ್ತಾನೆ. ಆ ಶಾಪವನ್ನು ಕೊಟ್ಟ ಕೂಡಲೇ ರಾಜ ಪರಿವಾರ ಮಂತ್ರಿ ಇವರನ್ನೆಲ್ಲ ಕರೆದು ಇದಕ್ಕೆ ಪ್ರಾಯಶ್ಚಿತ ಏನು ಅಂತ ಕೇಳ್ತಾರೆ. ಆಗ ರಾಜನ ಪರಿವಾರದವರೆಲ್ಲ ಹೇಳ್ತಾರೆ, 7 ದಿವಸ ತಾನೆ, 7 ದಿವಸ ನೀನು ತಪ್ಪಿಸ್ಕೊಂಡು ಕೂತ್ಕೋ ಅಂತ. ಆಗ ಇವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ 7 ಸಮುದ್ರವನ್ನ ದಾಟಿ ಆ ಕಡೆ ಒಂದು ಅರಮನೆಯನ್ನ ನಿರ್ಮಾಣ ಮಾಡಿ ಅಲ್ಲಿ ವಾಸವಾಗಿರ್ತಾನೆ. ವಾಸವಾಗಿರುವಂತ ಸಂದರ್ಭದಲ್ಲಿ ಇವನಿಗೆ ದಿನನಿತ್ಯ ಆಹಾರ ಇಲ್ಲಿಂದ ಆ ಅರಮನೆಗೆ ಹೋಗ್ತಾ ಇರ್ತದೆ. ಹೀಗೆ 6 ದಿನ ಕಳೆದು ಹೋಗ್ತದೆ. 7ನೇ ದಿವಸ ಆಗುವಾಗ ತಕ್ಷಕ ಅಂತ ಹೇಳುವಂತ ಒಂದು ನಾಗರಹಾವು ಒಂದು ದುಂಬಿ ರೂಪದಲ್ಲಿ ಬಂದು ಸೇಬು ಹಣ್ಣಿನ ಒಳಗಡೆ ಹೋಗಿ ಕೂತ್ಕೋತದೆ. ಇವನಿಗೆ ಊಟ ಉಪಚಾರ ಹೋಗುವಲ್ಲಾಗ ಅದರ ಜೊತೆಯಲ್ಲಿ ಹೋಗಿ ಅವನು ಊಟವನ್ನ ಮಾಡಿದ ನಂತರ ಆ ಸೇಬು ಹಣ್ಣನ್ನ ತಿನ್ನುವಂತ ಸಂದರ್ಭದಲ್ಲಿ ಅವನಿಗೆ ಕಚ್ಚಿ ಅವನನ್ನ ಸಾಯಿಸಿ ಬಿಡ್ತಾನೆ. ಸಾಯಿಸಿ ಬಿಟ್ಟ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಅವನ ಮಗನಾದ ಪರೀಕ್ಷಿತ ಮಹಾರಾಜ ಅಂತ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತಂದೆಗೆ ಯಾವ ಹಾವು ಸತ್ತೋಗಿತ್ತ, ಹಾಗಾಗಿ ಆ ಹಾವಿನ ಸಂತತಿಯೇ ಇರಬಾರ್ದು ಅಂತ ಹೇಳ್ಕೊಂಡು ಸರ್ಪಾಸ್ತ್ರ ಯಾಗವನ್ನ ಮಾಡ್ತಾನೆ. ಆ ಸರ್ಪಾಸ್ತ್ರ ಯಾಗವನ್ನ ಮಾಡುವಾಗ ಮಂತ್ರದಲ್ಲಿ ಒಂದೊಂದು ಕುಲ ನಾಗಗಳನ್ನೆಲ್ಲ ಆಹ್ವಾನ ಮಾಡಿ ಅಗ್ನಿಗೆ ಆಹುತಿ ಮಾಡುವಂತ ಸಂದರ್ಭ ಬರ್ತದೆ. ಆಗ 54 ಕುಲ ನಾಗಗಳು ಎಲ್ಲ ಅಗ್ನಿಗೆ ಆಹುತಿಯಾಗಿ ಹೋಗಿ ಬಿಡ್ತದೆ. ಆಗ ವಾಸುಕಿ ನಾಗರಾಜ ಹೇಳುವಂತವನು ಹೋಗಿ ಭಗವಂತನ ಮೊರೆ ಇಡ್ತಾನೆ. ಆ ಭಗವಂತನ ಮೊರೆ ಇಡುವಾಗ ಭಗವಂತ ಸಣ್ಣ ಬ್ರಾಹ್ಮಣನ ಬಾಲಕ ರೂಪದಲ್ಲಿ ಯಾಗಕ್ಕೆ ಶಾಲೆಗೆ ಬರ್ತಾನೆ. ಬಂದಾಗ ಈ ಪರೀಕ್ಷಿತ ಮಹಾರಾಜನು ಯಾಗದಿಂದ ಎದ್ದು ನಿಂತು ಅವನನ್ನು ಬರಮಾಡಿಕೊಂಡು ಬಂದು ಅವನಿಗೆ ಕೂತ್ಕೊಳ್ಳಿಕ್ಕೆ ಆಸನವನ್ನು ಕೊಟ್ಟು ಅವನ ಪಾದವನ್ನ ಎಲ್ಲ ತೊಳೆದು ಅವನಿಗೆ ಊಟ ಉಪಚಾರವನ್ನೆಲ್ಲ ಕೊಟ್ಟು ಆ ನಂತರ ಉಪಚಾರಗಳೆಲ್ಲ ಆದ ನಂತರ ತನ್ನಿಂದ ಏನಾಗಬೇಕು ಅಂತೇಳಿ ಬೇಡ್ಕೋತಾನೆ. ಆಗ ವಟುರೂಪಿಯಾದಂಥ ಭಗವಂತ ಅವನಿಗೆ ಹೇಳ್ತಾನಂತೆ, ಇಲ್ಲಿಗೆ ನಿನ್ನ ಯಾಗವನ್ನು ನಿಲ್ಲಿಸು ಅಂತ ಹೇಳ್ತಾರೆ. ಆಗ ಅವನು ಯಾಗವನ್ನು ನಿಲ್ಲಿಸ್ತಾನೆ. ನಿಲ್ಲಿಸುವಾಗ 54 ಕುಲ ನಾಗಗಳೆಲ್ಲ ನಾಶ ಆಗಿರ್ತದೆ. ಆಗ
ಭಗವಂತ ಅಲ್ಲಿ ಒಂದು ಅನುಗ್ರಹ ಮಾಡ್ತಾನಂತೆ. ಏನು ಅಂತ ಹೇಳಿದ್ರೆ, ಯಾರಿಗೆ ನಾಗದೋಷಗಳು ಇದೆ, ಅಥವಾ ಯಾರಿಗೆ ರಾಹು ದಶ ಕಾಲ, ಅಥವಾ ಯಾರಿಗೆ ರಾಹು ಭುಕ್ತಿ, ಅಥವಾ ಯಾರಿಗೆ ಪಂಚಮದ ರಾಹು, ಯಾರಿಗೆ ಅಷ್ಟಮದ ರಾಹು, ಈ ದೋಷಕ್ಕೆಲ್ಲ ಪರಿಹಾರ ಆಶ್ಲೇಷ ಬಲಿದಾನ ಅಂತ. ಆಶ್ಲೇಷ ಬಲಿದಾನ ಅಂತ ಹೇಳಿದ್ರೆ 54 ಕುಲ ನಾಗಗಳಿಗೆಲ್ಲ ನಾವು ಪಿಂಡ ಪ್ರದಾನ ಹಾಕಿ ಬಲಿ ಹಾಕುತ್ತೇವೆ. ಆ ನಂತರ ದಿಕ್ಪಾಲಕರಿಗೆ ಹಾಕುವಂಥದ್ದು. ಆ ನಂತರ ಕೊನೆಗೆ ಇಲ್ಲಿ ಉಳಿದಂತ 8 ಕುಲ ನಾಗಗಳು, ಅಷ್ಟಕುಲ ನಾಗ ಅಂತ, ಆ ಅಷ್ಟಕುಲ ನಾಗನಿಗೆ ಪ್ರತ್ಯೇಕವಾದಂತ ಬಲಿದಾನವನ್ನ ಕೊಟ್ಟು, ಮಧ್ಯದಲ್ಲಿ ವಾಸುಕಿ ನಾಗರಾಜನಿಗೆ ಅಂತ ಹೇಳಿ 9 ಬಲಿದಾನ. ಆನಂತರ ಪ್ರಧಾನ ಮಂಡಲದಲ್ಲಿ 54 ಮತ್ತೆ ದಿಕ್ಪಾಲಕರಿಗೆಲ್ಲ ನಾವು ಬಲಿದಾನವನ್ನ ಹಾಕಿದ ಕೂಡ ಅವರಿಗೆ ತೃಪ್ತಿ ಅಂತ ಹೇಳುವ ಹಾಗೆ. ಈಗ ನಾವು ಸತ್ತವರಿಗೆ ಹೇಗೆ ನಾವು ತಿಥಿ ಹಾಕ್ತೀವ, ಅದೇ ರೀತಿ ಹಾಕುವಂಥದ್ದು ಅಂತ. ಈಗ ಇದರಲ್ಲಿ ಇನ್ನೊಂದು ನಿಮ್ಗೆ ಪ್ರಶ್ನೆಯನ್ನ ಬರ್ಬೋದು. ಈಗ ತಿಥಿ ನಾವು ಮಾಡುದು ಯಾರಿಗೆ? ಸತ್ತವರಿಗೆ ಅವರ ಮಕ್ಕಳು ಮಾಡೋದು. ಹೌದು. ತಂದೆ ತಾಯಿ ಇದ್ದವರು ತಿಥಿ ಮಾಡುವ ಅಧಿಕಾರ ಇಲ್ಲ. ತುಂಬಾ ಜನಕ್ಕೆ ಇರುವಂತ ಒಂದು ಪ್ರಶ್ನೆ. ಹೌದು. ಆದ್ರೆ ಇದು ದೇವತಾ ಕಾರ್ಯ. ಇದು ದೇವತಾ ಕಾರ್ಯ. ಇದನ್ನು ಯಾರಿಗೂ ಮಾಡಬಹುದು, ಅಧಿಕಾರ ಇದೆ. ತಂದೆ ತಾಯಿ ಇದ್ದವರಿಗೂ ಇದನ್ನ ಮಾಡುವಂತ ಅಧಿಕಾರ ಇದೆ ಅಂತ ಶಾಸ್ತ್ರದಲ್ಲಿ ಇದೆ. ಹೌದು. ಅಂದ್ರೆ ಸರ್, ಇದು ಇವಾಗ ನಾವು ಬಹಳಷ್ಟು ಅಂದ್ರೆ ಆಶ್ಲೇಷ ಬಲಿ ಪೂಜೆ ಇಂಥವನ್ನೆಲ್ಲ ನಾಗನ ಸಾನ್ನಿಧ್ಯದಲ್ಲಿ ಮಾಡ್ಲೇಬೇಕಾ? ಅಂದ್ರೆ ದೇವಸ್ಥಾನದಲ್ಲಿ, ಅಂದ್ರೆ ನಮ್ಗೆ ಇವಾಗ ಹತ್ತಿರದಲ್ಲಿ ಇರೋದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ, ನಮ್ಮ ದಕ್ಷಿಣ ಭಾರತದ ಅತ್ಯಂತ ಪವಿತ್ರವಾದ ಕ್ಷೇತ್ರ, ನಾಗರಿಗೆ ಸಂಬಂಧಪಟ್ಟಿದೆ. ಅಂತಹ ಕ್ಷೇತ್ರಗಳಲ್ಲಿ ಮಾಡಬೇಕಾ, ಇಲ್ಲಾದ್ರೆ ಬೇರೆ ಎಲ್ಲಾದ್ರೂ ಹೋಗಿ ಮಾಡಬಹುದಾ? ಅಂದ್ರೆ ಅವರವರ ಮೂಲ ವಂಶಕ್ಕೆ ಸಂಬಂಧಪಟ್ಟಂತಹ ನಾಗಭವನಗಳಲ್ಲಿ ಮಾಡಬಹುದಾ, ಹೇಗೆ? ಅಂದ್ರೆ ಕೆಲವರಿಗೆ ಅವರ ಮೂಲ ಗೊತ್ತಿರೋದಿಲ್ಲ, ಅದಕ್ಕೆ ಹೋಗಿ ಅಲ್ಲಿ ಹೋಗಿ ಮಾಡಬಹುದಾ ಅಂತ. ಈಗ ನಾಗ ಆರಾಧನೆ ಅಂತ ಹೇಳಿ, ಈಗ ಕ್ಷೇತ್ರ, ಈಗ ನಮ್ಗೆ ನೀವು ಹೇಳಿದ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಹತ್ರ, ಈ ಭಾಗದವರಿಗೆ ಘಾಟಿ ಸುಬ್ರಹ್ಮಣ್ಯ. ಹೌದು. ಕ್ಷೇತ್ರದಲ್ಲಿ ಮಾಡಿದರೆ ಅದಕ್ಕೊಂದು ವಿಶೇಷವಾದಂತ ಫಲ ಇದೆ. ಆದ್ರೆ ಪ್ರತಿಯೊಂದು ಸಂಸಾರಕ್ಕೂ ಕ್ಷೇತ್ರದಲ್ಲಿ ಹೋಗಿ ಮಾಡುವಂತ ಆ ಅವಕಾಶಗಳು, ಅನುಕೂಲಗಳು ನಮ್ಗೆ ಸಿಗುವುದಿಲ್ಲ. ಅದಕ್ಕೆ ಬೇಕಾಗಿ ಶಾಸ್ತ್ರದಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದೊಂದು ಸಂಸಾರಕ್ಕೆ ಒಂದೊಂದು ಮೂಲನಾಗ ಅಂತೇಳಿ ಒಂದು ನಿಶ್ಚಯ ಮಾಡಿದ್ದಾರೆ. ಆ ಮೂಲನಾಗದಲ್ಲಿ ನಾವು ಈಗ ಕ್ಷೇತ್ರಕ್ಕೆ ಹೋಗಿ ನಮ್ಗೆ ಯಾರಿಗೆ ಮಾಡಕ್ಕೆ ಅವಕಾಶ ಅನುಕೂಲಗಳು ಇಲ್ಲ, ಅಂತವರು ಹೋಗಿ ಆ ಮೂಲನಾಗನ ಜಾಗದಲ್ಲಿ ಹೋಗಿ ನಾವು ಮಾಡ್ಕೊಂಡು ಬಂದ್ರೆ ಅದಕ್ಕೆ ವಿಶೇಷವಾದ ಫಲಗಳು. ಆಮೇಲೆ ಇನ್ನೊಂದು ಪ್ರಶ್ನೆ ಸರ್, ಇವಾಗ ನಾಗ ದರ್ಶನ, ಆಮೇಲೆ ನಾಗಮಂಡಲ, ಢಕ್ಕೆ ಬಲಿ, ಈ ಸೇವೆಗಳೆಲ್ಲ ಮಾಡ್ತಾರೆ. ಅಂದ್ರೆ ಈಗ ನಾಗದರ್ಶನ ಅಂದ್ರೆ ಮನುಷ್ಯನ ದೇಹದಲ್ಲಿ ನಾಗಗಳ ಆವಾಹನೆ ಆಗುತ್ತಾ? ಇದು ಹೇಗೆ ಅದೊಂದು ಜಿಜ್ಞಾಸೆ ಮೂಡುತ್ತೆ. ಅದು ಸತ್ಯನಾ? ಅದು ಆಗುತ್ತಾ ನಾಗದರ್ಶನ ಅನ್ನೋದು? ಕರೆಕ್ಟ್? ಖಂಡಿತ, 100ಕ್ಕೆ 100 ಸತ್ಯ. ನಾಗದೇವರು ಅವರು ಅನುಷ್ಠಾನದಲ್ಲೂ ಅದೇ ರೀತಿಯಾಗಿ ಇರ್ಬೇಕು ಅಂತ ಅವರಿಗೆ ನಾಗ ದರ್ಶನ, ದೇವರಿಗೆ ಆಹ್ವಾನ ಆಗುವಂತ ಅವಕಾಶಗಳು 100ಕ್ಕೆ 100 ಸತ್ಯ. ಉದಾಹರಣೆಗೆ ಏನು ಅಂತ ಹೇಳಿದ್ರೆ, ನಾವು ಕರಾವಳಿಯಲ್ಲಿ ನಾವು ನೋಡಿರ್ಬೋದು ದೈವ ಆರಾಧನೆ ಅಂತ, ದೈವ ಪಾತ್ರಿ ಅಂತ. ಆಗ ನೀವು ಅದಕ್ಕೆ ಪ್ರಶ್ನೆ ಹಾಕ್ಬೋದು, ಆ ದೈವ ಅವನಿಗೆ ಮೈ ಮೇಲೆ ಆಹ್ವಾನ ಆಗ್ಬೋದಾ ಅಂತ. ಅದೇ ರೀತಿ ಈ ನಾಗದೇವರು ಸಹ ಆಹ್ವಾನ ಆಗುವಂತದ್ದು 100ಕ್ಕೆ 100 ಸತ್ಯ. ಆದ್ರೆ ಅವರು ಅನುಷ್ಠಾನದಲ್ಲಿ ಇರಬೇಕು. ಆಮೇಲೆ ಅದಕ್ಕೆ ಪ್ರತ್ಯೇಕವಾದ ತಾಂತ್ರಿಕ ವರ್ಗ ಇರಬೇಕು. ಎಲ್ಲರೂ ಮಾಡುವ ಇಲ್ಲ. ಇಷ್ಟೆಲ್ಲ ನೀವು ನಮ್ಗೆ ನಾಗನ ಇದ್ರ ಬಗ್ಗೆ ವಿಶೇಷವಾಗಿ ನಮ್ಗೆ ಜ್ಞಾನವನ್ನು ಕೊಟ್ರಿ. ಏನಾದ್ರೂ ಈಗ ಮುಂದೆ ನಮಗೆ ನಾಗರ ಪಂಚಮಿ ಹತ್ತಿರ ಬರ್ತಾ ಇದೆ, ಏನಾದ್ರೂ ಸ್ಪೆಷಲ್ ಆಗಿ ಏನಾದ್ರೂ ನಮ್ಗೆ ಜ್ಞಾನ ಏನಾದ್ರು ಅದರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಏನಾದ್ರು ಇದ್ರೆ ತಾವು ಹೇಳ್ಬೇಕು. ಏನು ಅಂತ ಹೇಳಿದ್ರೆ, ಈಗ ಇಷ್ಟು ದಿವಸ ನಾವು ತಿಳಿದೆ ನಾನಾ ರೀತಿ ತಪ್ಪುಗಳನ್ನ ನಾವು ಮಾಡಿಕೊಂಡು ನಾಗದೋಷಗಳನ್ನೆಲ್ಲ ನಾವು ಪಡ್ಕೊಂಡು ಬಂದಿದ್ದೀವಿ. ಮುಂದಕ್ಕಾದ್ರೂ ಇದರ ಬಗ್ಗೆ ಯಾವುದೇ ಒಂದು ನಾಗನಿಗೆ ಪೂಜೆ ಮಾಡೋದಾಗಲಿ ಮಾಡುವಂತ ಸಂದರ್ಭದಲ್ಲಿ ಅದರ ಬಗ್ಗೆ ತಿಳಿದವರ ಹತ್ರ ತಿಳಿದುಕೊಂಡು ಅದನ್ನ ಮಾಡಿಕೊಂಡು ಬಂದ್ರೆ ನಮ್ಗೆ ಮುಂದಕ್ಕೆ ನಮ್ಗೆ ಒಳ್ಳೇದಾಗುತ್ತೆ. ಇಲ್ಲಂತಾದ್ರೆ ನಾವು ಮಾಡಿದಂತ ತಪ್ಪಿಗೆ ನಾವೇ ಅದನ್ನ ಶಿಕ್ಷೆಯನ್ನು ಅನುಭವಿಸುವಂತ ಯೋಗವನ್ನ ಆ ದೇವ್ರು ನಮ್ಗೆ ಕೊಡ್ತಾರೆ. ಅಂತ ಯೋಗ ನಮ್ಗೆ ಬರಬಾರ್ದು ಅಂತ ಇರ್ಬೇಕು ಅಂತಿದ್ರೆ ಆ ನಾಗ ಪೂಜೆಯನ್ನು ಮಾಡುವಂತ ಸಂದರ್ಭದಲ್ಲಿ
ಶುದ್ಧ ಆಚಾರದಲ್ಲಿ ಹಾ, ಆ ರೀತಿ ನೀತಿ ಅಂದ್ರೆ ಅದಕ್ಕೆ ಬೇಕಾದಂತಹ ಯಾವುದೇ ಲೋಪದೋಷಗಳು ಆಗದ ಹಾಗೆ ಹಾ, ಹಾ. ಆ ನಾಗ ಪೂಜೆ ಯಾವ್ದು ವಿಧಿವಿಧಾನಗಳಿದೆಯಾ ಅದನ್ನ ಕ್ರಮ ಪ್ರಕಾರವಾಗಿ ತಿಳಿದುಕೊಂಡು ಹೋಗಿ ನಾವು ಮಾಡ್ಕೊಂಡು ಬಂದ್ರೆ ನಮ್ಗೆ ಶ್ರೇಷ್ಠ. ಅಂದ್ರೆ ನಾಗನಿಂದ ನಮ್ಗೆ ಸಂತಾನಾಭಿವೃದ್ಧಿ ಹಾಗೆ ನೋಡಿ, ನಾಗನಿಂದ ನಮ್ಗೆ ಬರುವಂತದ್ದು ದೋಷಗಳು ಏನು ಅಂತ ಹೇಳಿದ್ರೆ, ಒಂದು ಆರೋಗ್ಯದಲ್ಲಿ ನಮ್ಗೆ ಬರುವಂತ ಸಮಸ್ಯೆಗಳು, ಇನ್ನೊಂದು ಸಂಪತ್ತು ನಾಶ, ಇನ್ನೊಂದು ಸಂತತಿ ನಾಶ ಅಂತ. ಈಗ ಆರೋಗ್ಯದಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ, ನಿಮ್ಗೆ ತಲೆಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರ್ಬೋದು, ಅಥವಾ ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆಗಳು, ಅಥವಾ ಗಂಟ್ಲು, ನಾವು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಥ್ರೋಟ್ ಇನ್ಸ್ಪೆಕ್ಷನ್, ಥೈರಾಯ್ಡ್ ಅಂತ ಹೇಳ್ತೀವಿ. ಅದು ನಾಗದೋಷದಿಂದ ಬರುವಂತದ್ದು. ಅಥವಾ ಈ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಜಾಯಿಂಟ್ ನೋವು ಬರುವಂತದ್ದು, ಅಥವಾ ಹೃದಯ ಸಂಬಂಧಿ ಬರುವಂತ ಕಾಯಿಲೆಗಳು, ಅಥವಾ ನಾವು ಇಂಗ್ಲಿಷ್ ಅಲ್ಲಿ ಇನ್ನೊಂದು ಹೇಳ್ಬೇಕಾದ್ರೆ ಈ ವೀಸಿಂಗ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ನಾವು ಕನ್ನಡದಲ್ಲಿ ಅದಕ್ಕೆ ಉಬ್ಬಸ ಅಂತ ಹೇಳ್ತೀವಿ. ಹೌದು, ಅದು ಬರುದು ನಾಗದೋಷದಿಂದ ಬರುವಂತದ್ದು. ಅಥವಾ ನಿಮ್ಗೆ ಈ ಬೆನ್ನು ನೋವು, ಸೊಂಟ ನೋವು ಅಂತ ಇಂಗ್ಲಿಷ್ ಅಲ್ಲಿ ನಾವು ಮಾತಾಡ್ಬೇಕು ಅಂತ ಅಂದ್ರೆ ಸ್ಪೈನಲ್ ಕಾರ್ಡ್ ಮತ್ತೆ ಡಿಸ್ಕ್ ಪ್ರಾಬ್ಲಮ್ ಅಂತ ನಾವು ಹೇಳ್ತೀವಿ. ಅದು ಬರುವಂತದ್ದು ನಾಗದೋಷದಿಂದ ಬರುವಂತ ಸಮಸ್ಯೆಗಳು. ಅಥವಾ ನಿಮ್ಗೆ ಕಿಡ್ನಿಗೆ ಸಂಬಂಧಪಟ್ಟಂತ ದೋಷಗಳು ಬರುವಂತದ್ದು ನಾಗನಿಗೆ ಸಂಬಂಧಪಟ್ಟಂತ ದೋಷಗಳು. ಅಥವಾ ಈ ಸೊಂಟದಿಂದ ಕೆಳಗಡೆ ನಮ್ಗೆ ಸ್ವಾಧೀನ ಇಲ್ಲದೆ ಹೋಗುವಂಥದ್ದು, ಇದು ನಾಗದೋಷನಿಗೆ ದೋಷದಿಂದ ಬರುವಂಥದ್ದು. ಅಥವಾ ಮಂಡಿ ನೋವು ಬರುವಂಥದ್ದು, ಅಥವಾ ಈ ಪಾದದ ಅಡಿ ನಮ್ಗೆ ಉರಿ ಬರುವಂಥದ್ದು. ಆಮೇಲೆ ಚರ್ಮದ ಸಮಸ್ಯೆ ಆ ನಂತರ ಚರ್ಮಕ್ಕೆ ಸಂಬಂಧಪಟ್ಟದ್ದು, ಗಜ್ಜಿಗಳು ಬರುವಂಥದ್ದು, ಬಿಳಿ ಮಚ್ಚೆಗಳು ಬೀಳುವಂಥದ್ದು, ಇದೆಲ್ಲ ನಿಮ್ಗೆ ನಾಗದೋಷದಿಂದ ಬರುವಂತ ಸಮಸ್ಯೆಗಳು. ಇದು ಆರೋಗ್ಯ ದೃಷ್ಟಿಯಿಂದ ಬರುವಂತ ಸಮಸ್ಯೆಗಳು. ಬಹಳಷ್ಟು ಸಮಸ್ಯೆಗಳು ನಾವು ಸಹ ನೋಡಿದ್ದೇವೆ. ಯಾಕಂದ್ರೆ ಕಣ್ಣಿಗೆ ಸಂಬಂಧಪಟ್ಟದ್ದು ಮತ್ತೆ ಚರ್ಮಕ್ಕೆ ಸಂಬಂಧಪಟ್ಟದ್ದ ಎಷ್ಟೋ ಕಾಯಿಲೆಗಳನ್ನ ಡಾಕ್ಟರ್ಗಳೇ, ನಮ್ಮ ವೈದ್ಯರೇ ಮಾಡಕ್ ಆಗದೇ ಇರೋದನ್ನ ಸುಬ್ರಹ್ಮಣ್ಯ ಅಂತ ಕ್ಷೇತ್ರಗಳಿಗೆ ಹೋಗಿ ಪರಿಹಾರ ಮಾಡ್ಕೊಂಡು ಬಂದದ್ದು ಇದೆ. ನದಿಯಲ್ಲಿ ಸ್ನಾನ ಮಾಡಿದಾಗ ಅದು ಅವರಿಗೆ ಅಂತಹ ಗುಣ ಆಗಿರೋದು ತುಂಬಾ ಕೇಸಸ್ ಇದೆ. ಹಾಗೇನೆ ಇನ್ನೊಂದೇನಂದ್ರೆ ಸಂಪತ್ತು ನಾಶ ಅಂತ. ಸಂಪತ್ತು ನಾಶ ಅಂತ ಹೇಳಿದ್ರೆ, ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಮರುದಿವಸ ಬೆಳಿಗ್ಗೆ ಆಗುವಾಗ ನಮ್ಗೆ ಇಲ್ಲ, ಅದು ಎಲ್ಲಿ ಖರ್ಚಾಗಿ ಹೋಗ್ತದೆ ಅಂತ ನಮ್ಗೆ ಲೆಕ್ಕ ಸಿಗೋದಿಲ್ಲ. ಇಂಥದೆಲ್ಲ ಸಂಪತ್ತು ನಾಶ ಆಗುವಂಥದ್ದು. ಇನ್ನೊಂದು ಸಂತತಿ ನಾಶ ಅಂತ. ಸಂತತಿ ನಾಶ ಅಂತ ಹೇಳಿದ್ರೆ ಮಕ್ಕಳ ಆಗದಿರುವಂಥದ್ದು, ಅಥವಾ ಈ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಅಬಾರ್ಷನ್ ಆಗುವಂಥದ್ದು, ಅಥವಾ ಗಂಡು ಸಂತಾನ ಇಲ್ಲದೆ ಹೋಗುವಂಥದ್ದು ಇದೆಲ್ಲ ಇರುವಂಥದ್ದು ಈ ನಾಗದೋಷದಿಂದ ಬರುವಂತ ಸಮಸ್ಯೆಗಳು ಇರಬಹುದು. ಇದು ಅಂದ್ರೆ ಪ್ರತಿಯೊಬ್ಬರು ಅದನ್ನ ಅಂದ್ರೆ ನಾಗಾರಾಧನೆಯನ್ನ ಮಾಡಲೇಬೇಕು. ಅಂದ್ರೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಪೂಜೆಗಳನ್ನ ಮಾಡ್ತಾ ಇರ್ಬೇಕು. ಹಾಗೆ ಅವರ ಜಾತಕ ಪ್ರಕಾರ ಅವರ ಪ್ರತಿಯೊಂದನ್ನ ಪರಾಮರ್ಶೆ ಮಾಡಿಸಿ ಕೊಂಡು ಅದನ್ನ ಮಾಡ್ಬೇಕು ಅಂತ ತಾವು ಅದನ್ನ ಹೇಳ್ತಾ ಇದ್ರಿ. ಹಾಗೆ ಬಹಳಷ್ಟು ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ರಿ. ತುಂಬಾ ಧನ್ಯವಾದಗಳು ತಮಗೆ. ಹಾಗೆ ಮುಂದೆ ಬರುವ ನಾಗರ ಪಂಚಮಿಯಲ್ಲಿ ನಾವೆಲ್ಲರೂ ಶಾಸ್ತ್ರೋಕ್ತವಾಗಿ ಮಾಡಿ ಆ ದೋಷವನ್ನೆಲ್ಲ ಪರಿಹಾರ ಮಾಡ್ಕೊಳ್ಳೋಣ. ನಾಗನಿಂದ ಬರುವಂತಹ ಫಲಗಳನ್ನೆಲ್ಲ ನಾವು ಅನುಭವಿಸಿಕೊಂಡು ಜೀವನದಲ್ಲಿ ಉತ್ತರೋತ್ತರ ಶ್ರೇಯಸ್ಸನ ಅಭಿವೃದ್ಧಿಯನ್ನ ಮಾಡುವ ಹಾಗೆ ಆ ಮಹಾಗಣಪತಿ ಹಾಗೂ ಆ ದುರ್ಗಾದೇವಿಯು ಎಲ್ರಿಗೂ ಅನುಗ್ರಹ ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು ಈ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಕೊಡವಿಯೊಳು ಕುಕ್ಕೆ ಪುರದೊಡೆಯ ಸುಬ್ರಹ್ಮಣ್ಯ ಬಡವರ ದೈವನಿ ಅಗ್ರಗಣ್ಯ